ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 6 ಚಾಪ್ಟರ್ ಆದಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ಅನ್ನಂತಹ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿದ್ವಿ. ಗೈಸ್, ಕ್ಲಾಸ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಈಗಾಗಲೇ ನಿಮ್ಮ ಫಸ್ಟ್ 5 ಚಾಪ್ಟರ್ಸ್ ಗಳಾದಂತಹ ಬಿಸ್ನೆಸ್ ಟು ಟ್ರೇಡ್ ಕಾಮರ್ಸ್, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಪ್ರೈವೇಟ್ ಪಬ್ಲಿಕ್ ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್, ಬಿಸ್ನೆಸ್ ಸರ್ವಿಸಸ್ ಹಾಗೆ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನ 5 ಚಾಪ್ಟರ್ಸ್ ಗಳ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಗಳನ್ನ ಕವರ್ ಮಾಡ್ಕೊಂಡು ಈ ವಿಡಿಯೋಗೆ ಬನ್ನಿ. ಚಾಪ್ಟರ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಚಾಪ್ಟರ್ಗೂ ಒಂದೊಂದ್ ತರ ಇಂಟರ್ಲಿಂಕ್ ಸಿಗ್ತಾ ಹೋಗುತ್ತೆ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ಆ ಸೀರೀಸ್ ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ನಾವಿವತ್ತು ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿರ್ತಕ್ಕಂತಹ ಸಿಲೆಬಸ್ ಯಾವುದು ಅಥವಾ ಚಾಪ್ಟರ್ ಯಾವುದು ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಫಸ್ಟ್ಲಿ ನಾವ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಈ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಾದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಗೆ ಗೊತ್ತು ಎಷ್ಟು ಪಾರ್ಟ್ ಇದೆ. ದೇರ್ ಆರ್ 4 ಪಾರ್ಟ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಕರೆಕ್ಟಾ? ಬಿಸ್ನೆಸ್ ಸ್ಟಡೀಸ್ ಪೇಪರ್ ಅಲ್ಲಿ ನಿಮ್ಗೆ 4 ಪಾರ್ಟ್ ಗಳು ಇರುತ್ತೆ. ಯಾವ ಪಾರ್ಟ್? ಪಾರ್ಟ್ ಎ. ಪಾರ್ಟ್ ಎ ಎಷ್ಟು ಕ್ವಶನ್ ಕೇಳ್ತಾರೆ? ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗಳು 1 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. 1 ಕ್ವಶನ್ ನ ಕೇಳ್ತಾರೆ, ಸೊ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗುತ್ತೆ? 2 ಮಾರ್ಕ್ಸ್ ಕವರ್ ಆಗುತ್ತೆ. ಇಲ್ಲಿ 1 ಕ್ವಶನ್ ನ ಕೇಳ್ತಾರೆ, 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್? 4 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಸೊ 4 ಮಾರ್ಕ್ಸ್ ಇಂದು 1 ಕೇಳ್ತಾರೆ, ಇಲ್ಲಿ 4 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಫೈನಲ್ ಪಾರ್ಟ್ ಯಾವುದು? ಪಾರ್ಟ್ ಡಿ. ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸ್ ಇಂದ ವೇಟೇಜ್ ಇರುತ್ತೆ? 8 ಮಾರ್ಕ್ಸಿನ ವೇಟೇಜ್ ಇರುತ್ತೆ. ಆದ್ರೆ ಇಲ್ಲಿ 8 ಮಾರ್ಕ್ಸ್ ಇಂದ ಯಾವುದೇ ರೀತಿಯಾದಂತಹ ಕ್ವಶನ್ ಕೇಳಲ್ಲ. ಸೊ ನಿಮ್ಗೆ ಕ್ವಶನ್ ಬರ್ದೇ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಅಮೌಂಟ್ ಮಾರ್ಕ್ಸ್ ಸ್ಕೋರ್ ಆಗೋದಿಲ್ಲ. ಸೊ ನಿಮ್ಗೆ ಈ ಚಾಪ್ಟರ್ ಇಂದ 3 ಕ್ವಶನ್ ಬರುತ್ತೆ. ಸೊ 7 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಕಾನ್ಸೆಪ್ಟ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಗೈಸ್, ತುಂಬಾ ಈಸಿ ಆಗಿದೆ. ಹೇಳ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳೋರಂತೆ. ಹಾಗಾದ್ರೆ ಫಸ್ಟ್ ನೋಡೋಣ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ತಾ ಇದ್ರೆ ಇದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೋಷಿಯಲ್ ಅಂತಂದ್ರೆ ಏನು? ಸಾಮಾಜಿಕ. ಬರ್ಕಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಂತಂದ್ರೇನು? ಹೊಣೆಗಾರಿಕೆ. ಏನು ಫಸ್ಟ್ ಏನ್ ಹೇಳ್ತಾ ಇದಾರೆ? ಬಿಸ್ನೆಸ್ಗೆ ಅಥವಾ ಬಿಸ್ನೆಸ್ ಅಂತ ಅಂದ್ರೆ ಏನು? ವ್ಯವಹಾರ. ವ್ಯವಹಾರಕ್ಕೆ ಇರ್ತಕ್ಕಂತಹ ಸಾಮಾಜಿಕ ಹೊಣೆಗಾರಿಕೆ ಏನಿದೆ ಅದನ್ನ ತಿಳ್ತಕ್ಕಂತಹದ್ದೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್. ಎಥಿಕ್ಸ್ ಬಿಸ್ನೆಸ್ ಆಗಿದೆ ಅಂತ ಹೇಳ್ತಾ ಇದಾರೆ. ಹಾಗೆ ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಏನು? ಏನ್ ಬಿಸ್ನೆಸ್ ಅಂತಂದ್ರೆ ವ್ಯವಹಾರ. ಹಾಗಾದ್ರೆ ಎಥಿಕ್ಸ್ ಅಂತಂದ್ರೆ ಏನು? ನೈತಿಕತೆ. ನೈತಿಕತೆ ಇದನ್ನು ತಿಳ್ಕೊಳ್ಳುವಂತಹದ್ದೇ. ಒಂದು ಬಿಸ್ನೆಸ್ ಅಥವಾ ವ್ಯವಹಾರ ಸಾಮಾಜಿಕ ಹೊಣೆಗಾರಿಕೆಯನ್ನ ಏನ್ ಮಾಡ್ಬೇಕು ಅಂತ, ಹಾಗೆ ಇನ್ನೊಂದು ವ್ಯವಹಾರದ ನೈತಿಕತೆಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋದೆ ಈ ಚಾಪ್ಟರ್ ಆಗಿದೆ. ಕಾನ್ಸೆಪ್ಟ್ ತುಂಬಾ ಈಸಿ ಇದೆ ಗೈಸ್. ಹೇಳ್ತಾ ಹೋಗ್ತೀನಿ, ನೆಕ್ಸ್ಟ್ ಪಾಯಿಂಟ್ಸ್ ಗಳು ಬರ್ತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು ಅಂತ ತಿಳ್ಕೊಬಿಡೋಣ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ refers to its obligation to make those decisions and perform those actions which are desirable in terms of objective and value of our society. ಏನ್ ಹೇಳ್ತಾ ಇದ್ರೆ ಗೈಸ್, ಇಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್ ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಹಾಗಾದ್ರೆ ಈಗ ನಾವು ಕಾಮನ್ ಪೀಪಲ್, ಕರೆಕ್ಟಾ? ಸೊ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ? ನಾವು ಕಸನ ಎಲ್ಲೆಂದ್ರಲ್ಲಿ ಎಸಿಬಾರ್ದು, ಕರೆಕ್ಟಾ? ಹಾಗೆ ಯಾರು ದೊಡ್ಡವರಿತ್ತು ಅಂತಂದ್ರೆ, ಚಿಕ್ಕವರಿತ್ತು ಅಂತಂದ್ರೆ ಯಾರಿಗಾದ್ರೂ ಗೌರವಗಳನ್ನ ಕೊಡ್ಬೇಕು. ಹಾಗೆ ಯಾರು ಬ್ಲೈಂಡ್ ರೋಡ್ ಕ್ರಾಸ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಸಪೋರ್ಟಿಂಗ್ ನಿಂತು ಅವ್ರನ್ನ ರೋಡ್ ಕ್ರಾಸ್ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು. ಇದೆಲ್ಲ ನಮ್ಮ ಸಾಮಾಜಿಕ ಹೊಣೆಗಾರಿಕೆಗಳು, ಕಾಮನ್ ಪೀಪಲ್ದು. ಹಾಗೇನೆ ಬಿಸ್ನೆಸ್ ಕೂಡ ಒಂದಷ್ಟು ಸಾಮಾಜಿಕ ಹೊಣೆಗಾರಿಕೆಗಳು ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ಆಬ್ಲಿಗೇಷನ್ ಟು ಟೇಕ್ ದೋಸ್ ಡಿಸಿಷನ್ ಅಂಡ್ ಪರ್ಫಾರ್ಮ್ ದೋಸ್ ಆಕ್ಟಿವಿಟೀಸ್. ಏನ್ ಹೇಳ್ತಾ ಇದ್ರೆ ಸೋಷಿಯಲ್ ಸಾಮಾಜಿಕ ಹೊಣೆಗಾರಿಕೆ ಅಂತ ಅನ್ನೋದು ಇದು ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ಲ. ಇದು ಬಿಸ್ನೆಸ್ ವಾಲಂಟಿಯರ್ ಆಗಿ ಅದನ್ನ ಅಪ್ಲಿಕಬಲ್ ಮಾಡ್ಕೊಂಡು ಸೊ ಸಮಾಜಕ್ಕೆ ಒಂದು ಹೊಣೆಗಾರಿಕೆಯನ್ನ ಕೊಡ್ತಕ್ಕಂತಹದ್ದು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಮಾಡದೆ ಒಂದು ಬಿಸ್ನೆಸ್ ನ ಮಾಡ್ತಕ್ಕಂತಹದ್ದಾಗಿರ್ಬೋದು, ಮೆಜರ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಮಾಡ್ತಾ ಇರ್ಬೋದು, ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಮಾಡ್ತಾ ಇರೋದನ್ನೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು.
ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಇಸ್ ಬ್ರಾಡರ್ ದ್ಯಾನ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನೋದು ಲೀಗಲ್ ರೆಸ್ಪಾನ್ಸಿಬಿಲಿಟಿಗಿಂತ ತುಂಬಾ ದೊಡ್ಡದಾಗಿದೆ, ಬ್ರಾಡರ್ ವೇಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಂಗಂತಂದ್ರೆ ಅರ್ಥ, ಒಂದು ಬಿಸ್ನೆಸ್ ಒಂದು ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಇದೇ ತರನೇ ಇಟ್ಕೊಳ್ಬೇಕು, ಅಲ್ಲಿ ಎಕ್ವಿಪ್ಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು, ಅಲ್ಲಿ ಇರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ಗೆ ಒಳ್ಳೆ ವೇಜಸ್ ನ ಕೊಡ್ಬೇಕು, ಹಾಗೇನೆ ಅವ್ರಿಗೆ ಟೈಮಿಂಗ್ಸ್ ಗಳಲ್ಲಿ ಕರೆಕ್ಟ್ ಆಗಿ ಕೆಲಸನ ಮಾಡಿಸ್ಕೊಳ್ಬೇಕು, ಓವರ್ ಟೈಮ್ ನ ಯಾವ ಲೆವೆಲ್ ಮಾಡಿಸ್ಕೊಳ್ಬೇಕು, ಒಂದು ಲಿಮಿಟ್ ತನಕ ಮಾಡಿಸ್ಕೊಳ್ಬೇಕು, ಅದನ್ನ ಬಿಟ್ಟು ಬಿಯಾಂಡ್ ಮಾಡಿಸ್ಕೊಳಂಗಿಲ್ಲ, ಅವ್ರಿಗೆ ಲೇಬರ್ ಯೂನಿಯನ್ ನ ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಹೀಗೆ ಲೀಗಲ್ ಏನಿದೆಯಲ್ಲ ಅವರು ಆನ್ಯುವಲಿ ಟ್ಯಾಕ್ಸ್ ಕಟ್ಟಬೇಕು. ಈ ತರ ಇದು ಫ್ರೇಮ್ವರ್ಕ್ ಇದೆ, ಲೀಗಲ್ ಫ್ರೇಮ್ವರ್ಕ್ ಇದೆ. ಅದಕ್ಕಿಂತ ದೊಡ್ಡದು ಏನು ಅಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಬಿಸ್ನೆಸ್ ಗಳು ಮಾಡ್ಬೇಕು. ಹಾಗಾದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು? ಇಲ್ಲಿ ಜನಕ್ಕೆ ಹೆಲ್ತ್ ರಿಲೇಟೆಡ್ ಬಹಳಷ್ಟು ಸಮಸ್ಯೆಗಳಿದೆ. ಆ ತರದ ಹಾಸ್ಪಿಟಲ್ ನ ಕಟ್ಕೊಳ್ಳೋದಾಗಿರ್ಬೋದು. ಹಾಗೇನೆ ಇಲ್ಲಿಯ ಬಸ್ ನಮ್ಗೆ ಏನಾಗಿರುತ್ತೆ, ಬಸ್ ಸ್ಟ್ಯಾಂಡ್ ಗಳು ಕೆಲವು ಕಡೆ ಇರೋದಿಲ್ಲ, ಅಂತಹದ್ನ ನಿರ್ಮಾಣ ಮಾಡ್ಕೊಡೋದಾಗಿರ್ಬೋದು. ಇಲ್ಲಿ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ಕಮ್ಮಿ ಆಗ್ತಿದೆ ಅಂತಂದಾಗ ಇನ್ಸ್ಟಿಟ್ಯೂಷನ್ ಗಳನ್ನ ಓಪನ್ ಮಾಡಿ ಬಡ ಮಕ್ಕಳಿಗೆ ಎಜುಕೇಶನ್ ನ ಫ್ರೀ ಆಗಿ ಕೊಡ್ತಕ್ಕಂತಹದ್ದು. ಈ ತರದ ಎಲ್ಲವೂ ಬಿಸ್ನೆಸ್ ನ ಸಾಮಾಜಿಕ ಹೊಣೆಗಾರಿಕೆ ಆಗಿದೆ. ಸೊ ಇದು ಸಾಮಾಜಿಕ ಹೊಣೆಗಾರಿಕೆ ಅಂತ ಅನ್ನೋದು ಲೀಗಲ್ ರೆಸ್ಪಾನ್ಸಿಬಿಲಿಟಿಗಿಂತ ತುಂಬಾ ದೊಡ್ಡದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲೀಗಲ್ ರೆಸ್ಪಾನ್ಸಿಬಿಲಿಟಿ ಮೇ ಬಿ ಫುಲ್ಫಿಲ್ಡ್ ಬೈ ಮಿಯರ್ ಕಂಪ್ಲೇನ್ಸಸ್ ವಿತ್ ದ ಲಾ. ಏನ್ ಹೇಳ್ತಾ ಇದ್ರೆ, ಲೀಗಲ್ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ, ಗೌರ್ಮೆಂಟ್ ಏನು ತೋರಿಸ್ಬೇಕು, ಅವ್ರು ಟ್ಯಾಕ್ಸ್ ಕಟ್ಟಬೇಕು, ಅದನ್ನ ಕಟ್ಲೇಬೇಕು. ಹಿಂದೆ ಏನಾಗ್ಬಿಡುತ್ತೆ, ಪೆನಾಲ್ಟಿ ಬೀಳುತ್ತೆ, ಟ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗತ್ತೆ. ಆದ್ರೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನೋದು ಸಮಾಜದ ಒಳಿತಿಗೋಸ್ಕರ ಮಾಡ್ತಕ್ಕಂತಹದ್ದೇ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ದನ್ ದಟ್, ಇಟ್ ಈಸ್ ಎ ಫರ್ಮ್ಸ್ ರೆಕಗ್ನಿಷನ್ ಆಫ್ ಸೋಷಿಯಲ್ ಆಬ್ಲಿಗೇಷನ್ ಈವನ್ ದೋ ನಾಟ್ ಕವರ್ಡ್ ಲಾ. ಲಾ ಅಲ್ಲಿ ಕವರ್ ಆಗದೆ ಹೋದ್ರು ಅವರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ, ಅಲಾಂಗ್ ವಿತ್ ಆಬ್ಲಿಗೇಷನ್ ಲೇಡ್ ಔಟ್ ಬೈ ಲಾ. ಸೊ ಸಾಮಾಜಿಕ ಹೊಣೆಗಾರಿಕೆಗಳು ಏನಿದೆ, ರೂಲ್ಸ್ ಏನು ಲಾ ಪ್ರಕಾರ ಇಲ್ಲದೆ ಹೋದ್ರು ಬಿಸ್ನೆಸ್ ವಾಲಂಟಿಯರ್ ಆಗಿ ಒಂದಷ್ಟು ಸಾಮಾಜಿಕ ಹೊಣೆಗಾರಿಕೆಗಳನ್ನ ಇನಿಷಿಯೇಟಿವ್ ತಗೊಂಡು ಮಾಡಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇದಾಗಿತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು. ಹಾಗಾದ್ರೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅನ್ನೋದನ್ನ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ ಗೈಸ್. ಇದು ನಿಮಗೆ 4 ಮಾರ್ಕ್ಸ್ ಗೆ, ನಮ್ಮಲ್ಲಿ ಈ ಚಾಪ್ಟರ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿದೀನಿ ಆಗ್ಲೇ. 4 ಮಾರ್ಕ್ಸಿನ ಮ್ಯಾಕ್ಸಿಮಮ್ ಕ್ವಶನ್ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಒಂದು ಕ್ವಶನ್ ಬರುತ್ತೆ. ಸೊ ಯಾವ್ಯಾವ್ದ್ರಲ್ಲೆಲ್ಲ ಕೀ ಪಾಯಿಂಟ್ ಬರ್ತಾ ಹೋಗುತ್ತೆ, ತುಂಬಾ 4-5ಕ್ಕಿಂತ ಜಾಸ್ತಿ ಕೀ ಪಾಯಿಂಟ್ ಗಳು ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವೆಲ್ಲ 4 ಮಾರ್ಕ್ಸ್ ಗೆ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 4 ಮಾರ್ಕ್ಸ್ ಇದು ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಗೆ? 4 ಮಾರ್ಕ್ಸ್ ಗೆ. ಏನಂತ ಕೇಳ್ಬೋದು, ಎಕ್ಸ್ಪ್ಲೈನ್ ದ ನೀಡ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂತ ಬರೆದ್ರೆ ನೀವು ಫಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಬಿಟ್ಟು ಮೀನಿಂಗ್ ಬರ್ದು ಅದಾದ್ಮೇಲೆ ಆ ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಜಸ್ಟಿಫಿಕೇಶನ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಗ್ರೋತ್. ಏನ್ ಹೇಳ್ತಾ ಇದ್ರೆ, ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅದೇನ್ ಮಾಡ್ಬೇಕು, ಏನೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂತಹ ಪ್ರಾಡಕ್ಟ್ ತುಂಬಾ ಕರೆಕ್ಟ್ ಆಗಿರ್ಬೇಕು, ಪ್ರಾಪರ್ ಆಗಿರ್ಬೇಕು, ಯಾವುದೇ ರೀತಿಯಾದಂತಹ ಮಾಲ್ ನ್ಯೂಟ್ರಿಷನ್ಸ್ ಇಂದ ಆಗ್ಬಾರ್ದು, ಅಡಲ್ಟ್ರೇಷನ್ ಆಗ್ಬಾರ್ದು. ಅಂದ್ರೆ ಯಾವ್ದ್ರ ಒಂದು ಮಿಶ್ರಣ ಆಗ್ಬಿಟ್ಟು ವೇಸ್ಟ್ ಪ್ರಾಡಕ್ಟ್ ನ ಅವರು ಮಾಡಬಾರ್ದು. ಅವಾಗ ಏನಾಗುತ್ತೆ, ಅವ್ರ ಎಕ್ಸಿಸ್ಟೆನ್ಸ್ ಮತ್ತು ಗ್ರೋತ್ ಗೆ ಅವ್ರು ಬೆಳೀಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದಾರಲ್ಲ ಅದು ಜಸ್ಟಿಫಿಕೇಶನ್ ಮಾಡ್ಕೊಳ್ಬೇಕು, ಅದರಿಂದ ಅವ್ರು ಬೆಳಿತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಆಫ್ ದ ಫಾರ್ಮ್. ಏನು ಒಂದು ಯಾವ್ದೋ ಒಂದು ಇಂಡಸ್ಟ್ರಿ ಇದೆ ಅಂತಂದ್ರೆ ಅವರು 100 ವರ್ಷಗಳು ಬಿಸ್ನೆಸ್ ನ ರನ್ ಮಾಡ್ಬೋದು. ಆ ಏಮ್ ಇಟ್ಕೊಂಡೇನೆ ಅವರು ಬಿಸ್ನೆಸ್ ನ ಮಾಡ್ಬೇಕಾಗತ್ತೆ. ಈ ವರ್ಷಕ್ಕೆ ಬೇಕಾದಂತಹ ಪ್ರಾಡಕ್ಟ್ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ಬಿಟ್ಬಿಡಂಗಿಲ್ಲ. ಅವರು ಲಾಂಗ್ ಟರ್ಮ್ ವಿಷನ್ ನ ಇಟ್ಕೊಂಡು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಅವ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮಾಡ್ತಿದ್ದಾರೆ ಅಂತಂದ್ರೆ ಜನನೂ ಕೂಡ ಅಥವಾ ಕಸ್ಟಮರ್ಗಳು ಕೂಡ ಅವ್ರ ಪ್ರಾಡಕ್ಟ್ ನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗೇನೆ ಅವರು ಜಾಸ್ತಿ ವ್ಯಾಪಾರನ ಅವ್ರ ಬಿಸ್ನೆಸ್ ಇಂದಾನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರಿಗಳದ್ದು ನೀವು ಯಾವುದೇ ಪ್ರಾಡಕ್ಟ್ ನ ಎಕ್ಸಾಂಪಲ್ ತಗೊಂಡ್ರು ಅವ್ರು ಏನ್ ಮಾಡ್ತಾರೆ, ಅವರು CSR ಅಥವಾ ಫಿಲೋಂಥ್ರಾಫಿಕಲ್ ಆಕ್ಟಿವಿಟಿ, ರಿಲಯನ್ಸ್ ಆಗಿರ್ಬೋದು, ಇವ್ರದೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವ್ರು ಏನಂತಂದ್ರೆ ಬರ್ತಕ್ಕಂತಹ ಪ್ರಾಫಿಟ್ ಅಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಅವರು ಸೋಷಿಯಲ್ ಕಾಸ್ ಅಥವಾ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೋಸ್ಕರ ಯುಟಿಲೈಸ್ ಮಾಡ್ತಾರೆ. ಸೊ ಅಂತ ಲಾಂಗ್ ಟರ್ಮ್ ವಿಷನ್ಸ್ ಗಳನ್ನ ಇಟ್ಕೊಂಡು ಅವ್ರು ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಯ್ಡೆನ್ಸ್ ಆಫ್ ಗವರ್ಮೆಂಟ್ ರೆಗ್ಯುಲೇಷನ್ಸ್. ಏನ್ ಹೇಳ್ತಿದ್ರೆ ಆಗ್ಲೇ ಲೀಗಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಒಂದಷ್ಟೇ ಇರುತ್ತೆ.
ಇದೇ ತರನೇ ಬಿಸ್ನೆಸ್ ಮಾಡ್ಬೇಕು, GST ಕಟ್ಬೇಕು, ಟ್ಯಾಕ್ಸ್ ಗಳು ಕಟ್ಬೇಕು, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಏನು ಪ್ರತಿ ವರ್ಷನೂ ಇರುತ್ತೆ ಅದನ್ನ ರಿನಿವಲ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಅದೇ ತರನೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದುವೆ ಗೌರ್ಮೆಂಟ್ ರೆಗ್ಯುಲೇಷನ್ ಗಿಂತನೂ ಒಂದು ಪಟ್ಟು ತುಂಬಾ ಚೆನ್ನಾಗಿ ಇನಿಷಿಯೇಟಿವ್ ತಗೊಂಡು ಅವರೇನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೇಂಟೆನೆನ್ಸ್ ಆಫ್ ಸೊಸೈಟಿ. ಏನು ಮೇಂಟೆನೆನ್ಸ್ ಆಫ್ ಸೊಸೈಟಿ ಅಂತಂತಂದ್ರೆ ಯಾವುದೇ ರೀತಿಯಾದಂತಹ ಜನಕ್ಕೆ ಮಿಸ್ಲೀಡ್ ಮಾಡಲಾರ್ದಂತಹ ಪ್ರಾಡಕ್ಟ್ ಗಳನ್ನ ಕೊಡ್ಬೇಕು, ಹಾಗೆ ಇಲ್ಲೀಗಲ್ ಬಿಸ್ನೆಸ್ ಗಳನ್ನ ಮಾಡಬಾರ್ದು. ಮೇಂಟೆನೆನ್ಸ್ ಆಫ್ ಸೊಸೈಟಿ ಅಂತ ಹೇಳ್ತಾ ಇದ್ರೆ ಯಾವುದೇ ಒಳ್ಳೆ ಪ್ರಾಡಕ್ಟ್ ನ ಕೊಡ್ಬೇಕು ಹೊರತು ಚೆನ್ನಾಗಿಲ್ದೇ ಇರೋ ಪ್ರಾಡಕ್ಟ್ ನ ಕೊಡಬಾರ್ದು, ಇಲ್ಲಿ ಇಲ್ಲೀಗಲ್ ಬಿಸ್ನೆಸ್ ನ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದರಿಂದ ಏನಾಗುತ್ತೆ, ಸೋಷಿಯಲ್ ಮೇಂಟೆನೆನ್ಸ್ ಸೊಸೈಟಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಹಾಳಾಗ್ತಾರೆ ಜನ ಅಂತ ಅಂದ್ಬಿಟ್ಟು. ಓಕೆನಾ, ಅದರಿಂದ ಬ್ಯಾಡ್ ಎಫೆಕ್ಟ್ ಎನ್ವೈರನ್ಮೆಂಟ್ ಮೇಲೆ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಟು ಗೆಟ್ ಎ ಬೆಟರ್ ಎನ್ವೈರನ್ಮೆಂಟ್ ಫಾರ್ ಡೂಯಿಂಗ್ ಬಿಸ್ನೆಸ್. ಏನು ಯಾಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ಗೆ ಅಂತಂದ್ರೆ, ಯಾವುದೇ ಬಿಸ್ನೆಸ್ ರನ್ ಆಗೋದು ಯಾವ್ದ್ರ ಮೇಲೆ, ಈ ನೆಲದ ಮೇಲೆ. ಕರೆಕ್ಟಾ, ಈ ಭೂಮಿ ಚೆನ್ನಾಗಿರ್ಬೇಕು ಅಂತಂತಂದ್ರೆ ಅವರು ಒಳ್ಳೆ ಪ್ರಾಡಕ್ಟ್ ನೇ ಮಾಡ್ಬೇಕು. ಪ್ರಾಡಕ್ಟ್ ಮಾಡೋದಷ್ಟೇ ಅಲ್ಲ, ಅವರು ಕಮ್ಮಿ ಕಾರ್ಬನ್ ಎಮಿಷನ್ ನ ಮಾಡ್ಬೇಕು, ಹಾಗೇನೆ ಅವರು ರಿನ್ಯೂವಬಲ್ ಎನರ್ಜಿ ರಿಸೋರ್ಸ್ ಗಳನ್ನ ಅವರು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅದರಿಂದ ಎನ್ವೈರನ್ಮೆಂಟ್ ಗೂ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೋಲ್ಡಿಂಗ್ ಬಿಸ್ನೆಸ್ ರೀಸನಬಲ್ ಫಾರ್ ಸೋಷಿಯಲ್ ಪ್ರಾಬ್ಲಮ್. ಏನ್ ಮಾಡ್ಬೇಕು, ಸೋಷಿಯಲ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇದೆ, ಹೆಲ್ತ್, ಎಜುಕೇಶನ್, ಹೈಜೀನ್, ಈ ತರದೆಲ್ಲ ಪ್ರಾಬ್ಲಮ್ಸ್ ಗಳಿದೆ, ಅದ್ರ ಕಡೆಗೂ ಫೋಕಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಗೈಸ್, ಅಲ್ಲಿಗೆ ನೀಡ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಆರ್ಗ್ಯುಮೆಂಟ್ ಎಗೇನೆಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈಗ ನಾವ್ ಏನ್ ಅರ್ಥ ಮಾಡ್ಕೊಂಡು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್ಗೆ ಯಾಕೆ ನೀಡ್ ಇದೆ, ಅದು ಯಾಕೆ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡು, ಈಗ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಇರ್ತಕ್ಕಂತಹ ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂತಹ ಆರ್ಗ್ಯುಮೆಂಟ್ಸ್ ಗಳೇನು, ಅದ್ರ ಎಗೇನೆಸ್ಟ್ ಏನೇನು ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವೈಲೇಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಆಬ್ಜೆಕ್ಟಿವ್. ಏನಿರುತ್ತೆ, ಯಾವ್ದೋ ಒಂದು ಬಿಸ್ನೆಸ್ ನ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಮೇನ್ ಮೋಟೋ ಏನಾಗಿರುತ್ತೆ, ಪ್ರಾಫಿಟ್ ಮಾಡೋದೇ ಅದ್ರ ಮೇನ್ ಮೋಟೋ ಆಗಿರುತ್ತೆ. ಹೌದಲ್ವಾ? ಏನಕ್ಕೆ ಅಂತಂದ್ರೆ ಪ್ರಾಫಿಟ್ ಮಾಡಿದ್ರೆ ಮಾತ್ರನೇ ಅವರು ಬೆಳಿಲಿಕ್ಕೆ ಸಾಧ್ಯ, ಪ್ರಾಫಿಟ್ ಮಾಡಿದ್ರೆ ಮಾತ್ರನೇ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಕ್ ಸಾಧ್ಯ, ಪ್ರಾಫಿಟ್ ಮಾಡಿದ್ರೆ ಮಾತ್ರನೇ ಅವರು ರೆಂಟು, ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ನಡೀಲಿಕ್ಕೆ ಸಾಧ್ಯ. ಸೊ ಬರೀ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ತಕ್ಕಂತಹದ್ದೇ ಅವ್ರದ್ದು ಫೋಕಸ್ ಆಗಿರುತ್ತೆ. ಹಾಗಾಗಿ ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಡೆ ಅಷ್ಟೊಂದು ಫೋಕಸ್ ಮಾಡೋದಿಲ್ಲ ಅದು ಅಂತ ಅನ್ಬಿಟ್ಟು ಎಗೇನೆಸ್ಟ್ ಇದೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರೆ. ಬರ್ಡನ್ ಆನ್ ಕಸ್ಟಮರ್ಸ್. ಏನು ಬರ್ಡನ್ ಆನ್ ಕಸ್ಟಮರ್ಸ್ ಅಂತಂದ್ರೆ, ಒಂದು ಬಿಸ್ನೆಸ್ ಯಾವ್ದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಬೇಕಾದಷ್ಟು ಪ್ರಾಫಿಟ್ ಇಟ್ಟು ಅದನ್ನ ಮಾಡ್ತಾರೆ, ಅದು ಕಸ್ಟಮರ್ಗೆ ಬರ್ಡನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇದೇನು, ಲ್ಯಾಕ್ ಆಫ್ ಸೋಷಿಯಲ್ ಸ್ಕಿಲ್ಸ್. ಗೈಸ್, ನಾನು ಬಹಳಷ್ಟು ಸಲ ರಿಪೀಟ್ ಮಾಡ್ತೀನಿ, ಪಾಠ ಕೇಳ್ಬೇಕಾದ್ರೆ ಸುಮ್ನೆ ಕೇಳಿಸ್ಕೊಳ್ತಾ ಹೋಗ್ಬೇಡಿ, ಒಂದು ಬುಕ್ ಇಟ್ಕೊಂಡು ಕೀ ಪಾಯಿಂಟ್ ಮಾಡ್ತಾ ಇರಿ, ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಗುತ್ತೆ. ಲ್ಯಾಕ್ ಆಫ್ ಸೋಷಿಯಲ್ ಸ್ಕಿಲ್ಸ್ ಏನ್ ಹೇಳ್ತಾ ಇದ್ರೆ, ಎಷ್ಟೋ ಬಿಸ್ನೆಸ್ ಮೆನ್ ಗಳು ಬಿಸ್ನೆಸ್ ನ ಮಾಡ್ತಾ ಇರ್ತಾರೆ, ಆದ್ರೆ ಸೋಷಿಯಲ್ ಸ್ಕಿಲ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ. ಸೋಷಿಯಲ್ ಅಲ್ಲಿ ಏನೇನ್, ಈ ಸೊಸೈಟಿಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿರಲ್ಲ. ಹಾಗಾಗಿ ಅವರು ಬರೀ ಪ್ರಾಫಿಟ್ ಕಡೆಗೇನೆ ಅವರು ಫೋಕಸ್ ಮಾಡ್ತಿರ್ತಾರೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫೈನಲಿಗೆ ಲ್ಯಾಕ್ ಆಫ್ ಬ್ರಾಡ್ ಪಬ್ಲಿಕ್ ಸಪೋರ್ಟ್. ಏನಂತಂದ್ರೆ, ಎಷ್ಟೋ ಸಲ ಬಿಸ್ನೆಸ್ ವಾಲಂಟಿಯರ್ ಆಗಿ ಸರ್ವಿಸ್ ಕೊಡ್ತೀನಿ ಅಂತ ಹೋದ್ರುವೆ ಜನ ಅಥವಾ ಕಸ್ಟಮರ್ಸ್ ಅಥವಾ ಹೊರಗಿನ ಸೊಸೈಟಿ ಜನ ಅವ್ರಿಗೆ ಕೆಲವು ಸಲ ಸಪೋರ್ಟ್ ಮಾಡದೆ ಇರ್ಬೋದು ಅಂತಹ ಚಾನ್ಸಸ್ ಇದೆ. ಸೊ ಇವೆಲ್ಲ ಆರ್ಗ್ಯುಮೆಂಟ್ ಎಗೇನೆಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಬಿಟ್ಟು ಹೇಳಿದರೆ, ಇದನ್ನು ನಿಮ್ಗೆ 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಓಕೆನಾ, ಈಗ ಈ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವತ್ತಿನ ವಾಸ್ತವತೆ, ರಿಯಾಲಿಟಿ ಅಂತಂದ್ರೇನು, ಇವತ್ತಿನ ವಾಸ್ತವತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವತ್ತಿನ ವಾಸ್ತವತೆ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪಬ್ಲಿಕ್ ರೆಗ್ಯುಲೇಷನ್ಸ್. ಏನು ಥ್ರೆಟ್ ಆಫ್ ಪಬ್ಲಿಕ್ ರೆಗ್ಯುಲೇಷನ್ ಅಂತಂದ್ರೆ, ಪಬ್ಲಿಕ್ ಅಂತಂದ್ರೆ ಇಲ್ಲಿ ಗವರ್ನಮೆಂಟ್ ಅಂತ, GOVT ಅಂತಂದ್ರೆ ಶಾರ್ಟ್ ಫಾರ್ಮ್ ಅದು ಯೂಸ್ ಮಾಡಿರೋದು. ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಜಾಸ್ತಿ ಇಟ್ಟಿದೆ. ಯಾವ ತರ ಇಂಡಸ್ಟ್ರಿಯಲ್ ಆಕ್ಟ್ ಆಗಿರ್ಬೋದು, ಮಿನಿಮಮ್ ವೇಜಸ್ ಆಕ್ಟ್ ಆಗಿರ್ಬೋದು, ಹಾಗೆ ಲೇಬರ್ ಲಾ ಆಗಿರ್ಬೋದು, ESI, PF, ಗ್ರಾಚ್ಯುಟಿ, ಬೋನಸ್, ಬೆನಿಫಿಟ್ಸ್ ಗಳು, ಈ ತರ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಇರೋದ್ರಿಂದ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ತಕ್ಕನಾಗಿ ಬಿಸ್ನೆಸ್ ಅನ್ನ ಮಾಡ್ಬೇಕಾಗ್ತದೆ. ಅವರು ಯಾವುದೇ ಕಾರಣಕ್ಕೂ ಆ ಲೂಪ್ ಹೋಲ್ಸ್ ನ ಬಿಡಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಗವರ್ಮೆಂಟ್ ರೂಲ್ಸ್ ಪ್ರಕಾರನೇ ಅವರು ಎಲ್ಲಾನು ವರ್ಕ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ
ಇದು ಲೀಗಲ್ ಆಗಿ ಒಂದ್ ಪಾರ್ಟ್ ಆಯ್ತು ಅಂತಂದ್ರೆ ಅದ್ರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ. ಪ್ರೆಷರ್ ಆಫ್ ಲೇಬರ್ ಮೂವ್ಮೆಂಟ್, ಏನು ಲೇಬರ್ದು ಯೂನಿಯನ್ಗಳು ಬಹಳಷ್ಟು ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಇದೆ. ಸೊ ಆ ಲೇಬರ್ ಯೂನಿಯನ್ ಅಂತಂದ್ರೇನು, ಒಂದು ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕ ಸಂಘಟನೆಗಳನ್ನ ಕಟ್ಕೊಂಡ್ರೆ ಮಾತ್ರನೇ ಅವ್ರಿಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳನ್ನ ಟಾಪ್ ಮ್ಯಾನೇಜ್ಮೆಂಟ್ ತಿಳಿಸಿದಾಗ ಅವ್ರಿಗಿರ್ತಕ್ಕಂತಹ ಪ್ರಾಬ್ಲಮ್ ಗಳನ್ನ ಟಾಪ್ ಮ್ಯಾನೇಜ್ಮೆಂಟ್ ಅವರು ಕ್ಲಿಯರ್ ಮಾಡ್ತಾರೆ. ಇವರಲ್ಲಿ ವರ್ಕ್ ಮಾಡ್ತಕ್ಕಂತಹ ಇಂಡಸ್ಟ್ರಿಯಲ್ಲಿ ಲೇಬರ್ ಯೂನಿಟಿ ಇಲ್ಲ ಅಂತಂದ್ರೆ ಅವಾಗ ಇವ್ರಿಗೆ ಏನ್ ಸಪೋರ್ಟ್ ಮಾಡ್ಬೇಕಾಗಿತ್ತು ಅಥವಾ ಇವ್ರಿಗೆ ಏನ್ ಹೆಲ್ಪ್ ಆಗ್ಬೇಕಿತ್ತು ಟಾಪ್ ಮ್ಯಾನೇಜ್ಮೆಂಟ್ ಇಂದ ಬರಂಗೇ ಇಲ್ಲ. ಹಾಗಾಗಿ ಇವರು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ, ಲೇಬರ್ ಯೂನಿಯನ್ ನ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರ ಮ್ಯಾನೇಜ್ಮೆಂಟ್ ಅವರು ಇವ್ರಿಗೆ ಪರ್ಮಿಷನ್ ನ ಕೊಡ್ಬೇಕು. ಇವರು ಕೂಡ ಯಾಕಂತಂದ್ರೆ ಅವ್ರ ವೆಲ್ಫೇರ್ ಆಗ್ಬೇಕು ಲೇಬರ್ಸ್ ಅಂತಂದ್ರೆ ಅವರು ಅಪ್ರೂವಲ್ ಕೊಡ್ಬೇಕು ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಲೇಬರ್ ಯೂನಿಯನ್ ಮಾಡ್ಕೊಳಕ್ಕೆ ಬೇರೆ ಬೇರೆ ಇರ್ತಾರಲ್ಲ ಯೂನಿಯನ್ ಮೆಂಬರ್ಸ್, ಅದ್ರ ಪ್ರೆಷರ್ ಬಿಸ್ನೆಸ್ ಮೇಲೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಂಪ್ಯಾಕ್ಟ್ ಆಫ್ ಕನ್ಸ್ಯೂಮರ್ ಕಾನ್ಶಿಯಸ್ನೆಸ್, ಏನ್ ಹೇಳ್ತಾ ಇದಾರೆ, ಮೊದ್ಲು ಜನ ಅವ್ರಿಗೆ ಒಂದು ಪ್ರಾಡಕ್ಟ್ ಮೇಲೆ ಅಷ್ಟು ಐಡಿಯಾಗಳು ಗೊತ್ತಿರ್ಲಿಲ್ಲ. ಮುಂಚೆ ಏನಾಗ್ತಿತ್ತು, ಯಾವ್ದೋ ಒಂದು ಪ್ರಾಡಕ್ಟ್ ಹೊಸ ಮಾರ್ಕೆಟಿಗೆ ಬಂತು ಅಂತಂದ್ರೆ ಸುಮ್ನೆ ಯಾರು ಕಸ್ಟಮರ್ ಬರ್ತಾರೆ ಅಂತಂದ್ರೆ ಅವ್ರಿಗೆ ಮಾರಿ ಕಳಿಸ್ಬಿಡ್ತಿದ್ರು. ಬಟ್ ಇವತ್ತು ಕನ್ಸ್ಯೂಮರ್ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ. ಯಾವ್ದೇ ಒಂದು ಪ್ರಾಡಕ್ಟ್ ನ ತಾಳ್ತಾರೆ ಅಂತಂದ್ರೆ ಎಕ್ಸ್ಪೈರಿ ಡೇಟ್ ನ ನೋಡ್ತಾರೆ, ಹಾಗೆ ಆ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡ್ತಾರೆ, ಅದರಲ್ಲಿ ಪ್ರೈಸ್ ಏನಿದೆ ಅಂತ ಅಂದ್ಬಿಟ್ಟು ನೋಡ್ತಾರೆ. ಸೊ ಹೀಗಾಗಿ ಕನ್ಸ್ಯೂಮರ್ ಅವೇರ್ನೆಸ್ ಇವತ್ತು ಮುಂಚೆ ಕಂಪೇರ್ ಮಾಡಿದ್ರೆ ತುಂಬಾನೇ ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಹಾಗಾಗಿ ಬಿಸ್ನೆಸ್ ಕರೆಕ್ಟ್ ಆಗಿ ವರ್ಕ್ ಅಂದ್ರೆ ಲೀಗಲ್ ಆಗಿ ಅಥವಾ ಎಥಿಕಲ್ ಆಗಿ ಅದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಸ್ಟ್ಯಾಂಡರ್ಡ್ ಫಾರ್ ಬಿಸ್ನೆಸ್, ಏನ್ ಹೇಳ್ತಾ ಇದಾರೆ, ಬಿಸ್ನೆಸ್ ಒಳಗೆ ಸೋಷಿಯಲ್ ಸ್ಟ್ಯಾಂಡರ್ಡ್ಸ್ ನ ಅಂದ್ರೆ ಎಂಪ್ಲಾಯಿಗಳಿಗೆ ಅನುಕೂಲ ಆಗ್ತಕ್ಕಂತಹ ಆಪರ್ಚುನಿಟಿಗಳನ್ನ ಅವರು ಮಾಡಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೋಷಿಯಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇನ್ಕ್ರೀಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡೆವಲಪ್ಮೆಂಟ್ ಆಫ್ ಬಿಸ್ನೆಸ್ ಎಜುಕೇಶನ್, ಏನ್ ಹೇಳ್ತಾ ಇದಾರೆ, ಆ ಡೆವಲಪ್ಮೆಂಟ್ ಆಫ್ ಬಿಸ್ನೆಸ್ ಎಜುಕೇಶನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಅದನ್ನ ಬಿಸ್ನೆಸ್ ಒಳಗೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಲ್ಲಿರ್ತಕ್ಕಂತಹ ಅವ್ರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತಹ ಫೆಸಿಲಿಟಿಗಳನ್ನ ಮಾಡ್ಕೊಡ್ತಕ್ಕಂತಹದ್ದು. ಎಜುಕೇಶನ್ ಮೂಲಕ ಬಿಸ್ನೆಸ್ ಜನತೆಗೆ ಪ್ರಾಡಕ್ಟ್ ಬಗ್ಗೆ ಆಗ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಕ್ಕಂತಹದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರಿಲೇಶನ್ಶಿಪ್ ಬಿಟ್ವೀನ್ ಸೋಷಿಯಲ್ ಇಂಟ್ರೆಸ್ಟ್ ಅಂಡ್ ಬಿಸ್ನೆಸ್ ಇಂಟ್ರೆಸ್ಟ್, ಏನ್ ಹೇಳ್ತಾ ಇದೆ, ಸೋಷಿಯಲ್ ಈಗ ಬಿಸ್ನೆಸ್ ಇಂಟ್ರೆಸ್ಟ್ ಏನು ಪ್ರಾಫಿಟ್ ಮ್ಯಾಕ್ಸಿಮಮ್ ಮಾಡ್ಕೊಳ್ಳೋದು, ಸೋಷಿಯಲ್ ಇಂಟ್ರೆಸ್ಟ್ ಏನು ಇಲ್ಲಿಯ ಜನಕ್ಕೆ ಒಳ್ಳೆ ಪ್ರಾಡಕ್ಟ್ ನ ಕೊಡ್ತಕ್ಕಂತಹದ್ದು, ಸರ್ವಿಸ್ ನ ಕೊಡ್ತಕ್ಕಂತಹದ್ದು. ಸೊ ಇಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ ಬಿಸ್ನೆಸ್ ಇಂಟ್ರೆಸ್ಟ್ ಜೊತೆಗೇನೆ ಸೋಷಿಯಲ್ ಇಂಟ್ರೆಸ್ಟ್ಗೂ ಕೂಡ ಬಿಸ್ನೆಸ್ ಫೋಕಸ್ ಮಾಡ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರಿಲೇಶನ್ಶಿಪ್ ಅದೆರಡಕ್ಕೂ ರಿಲೇಶನ್ಶಿಪ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಡೆವಲಪ್ಮೆಂಟ್ ಆಫ್ ಪ್ರೊಫೆಷನಲ್ ಮ್ಯಾನೇಜರಿಯಲ್ ಕ್ಲಾಸಸ್, ಏನ್ ಹೇಳ್ತಾ ಇದಾರೆ, ಇದರಿಂದ ಒಳ್ಳೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಎಲ್ಲಾನು ಮಾಡೋದ್ರಿಂದ ಒಂದು ಅಟ್ಮಾಸ್ಫಿಯರ್ ನ ಇಂಡಸ್ಟ್ರಿ ಒಳಗೆ ಕ್ರಿಯೇಟ್ ಮಾಡೋದ್ರಿಂದ ಇಲ್ಲಿ ಪ್ರೊಫೆಷನಲ್ ಮ್ಯಾನೇಜರಿಯಲ್ ನ ಅವರು ಸೋಷಿಯಲ್ ಅಲ್ಲಿ ಅಥವಾ ಸೊಸೈಟಿಲಿ ತಗೊಂಡ್ ಬರ್ಬೋದಾಗಿದೆ ಅಂತ ಚಾನ್ಸಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇವೆಲ್ಲ ಇವತ್ತಿನ ಪರಿಸ್ಥಿತಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಗ್ ವರ್ಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ಪಾಯಿಂಟ್ಸ್ ಗಳು ಗೈಸ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಪಾಯಿಂಟ್ಸ್ ಗಳಿಗೆಲ್ಲವನ್ನೂ ಕ್ಲೀನ್ ಆಗಿ ಬರ್ಕೊಳ್ತಾ ಹೋಗಿ. ಸೊ ನೆಕ್ಸ್ಟ್ ನಿಮ್ಗೆ ಏನ್ ಟಾಪಿಕ್ ಬರುತ್ತೆ ಅಂತಂದ್ರೆ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಗೈಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಒಂದು ಬಿಸ್ನೆಸ್ ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಬೇರೆ ಬೇರೆ ಆಯಾಮಗಳು ವಿಧಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೋಡೋಣ. ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ, ಏನು ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಯಾವುದೇ ಒಂದು ಏನು ಬಿಸ್ನೆಸ್ ಅದು ಇಂಡಸ್ಟ್ರಿನೇ ಕಂಡಕ್ಟ್ ಮಾಡ್ತಿರ್ಲಿ, ಅವರು ಗೂಡ್ಸ್ ಅಂಡ್ ಸರ್ವಿಸಸ್ ನೇ ಕೊಡ್ತಿರ್ಲಿ, ಏನಾದ್ರು ಮಾಡ್ಲಿ ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅವರ ಮೊದಲ ಆದ್ಯತೆ ಆಗಿರ್ಬೇಕು ಅಂತ ಹೇಳ್ತಾ ಇದ್ರೆ. ಏನು ಹಾಗಾದ್ರೆ ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಈಗಾಗ್ಲೇ ಹೇಳಿದೀನಿ, ಒಂದು ಬಿಸ್ನೆಸ್ ಲೀಗಲ್ ವೇ ಅಲ್ಲಿ ಮಾತ್ರ ಬಿಸ್ನೆಸ್ ಮಾಡ್ಬೇಕು, ಅಡಲ್ಟ್ರೇಷನ್ ನ ಮಾಡಬಾರ್ದು. ಅಂದ್ರೆ ಯಾವುದೋ ಒಂದು ನಮ್ಗೆ ಕ್ವಾಂಟಿಟಿ ರೈಸ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಏನೇನೋ ಬೇಡವಾದಂತಹ ಪದಾರ್ಥಗಳನ್ನ ತುಂಬಿ ಅದಕ್ಕೆ ಹಾಳ್ ಮಾಡ್ಬಾರ್ದು, ಪ್ರಾಡಕ್ಟ್ ನ ಡ್ಯಾಮೇಜ್ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತವ್ರೆ. ಅವರು ಲೀಗಲ್ ಆಗಿ ಬಿಸ್ನೆಸ್ ಮಾಡ್ಬೇಕು, ಒಳ್ಳೆ ಪ್ರಾಡಕ್ಟ್ ನ ಜನಕ್ಕೆ ಕೊಡ್ಬೇಕು, ಆ ಮೂಲಕ ಪ್ರಾಫಿಟ್ ಅನ್ನ ಮಾಡ್ಬೇಕು. ಎಂತೆಂಥದ್ದು ವೇಸ್ಟ್ ಕೊರತೆ ಗುಣಮಟ್ಟದ ಪ್ರಾಡಕ್ಟ್ ಗಳನ್ನ ಕೊಟ್ಟು ಪ್ರಾಫಿಟ್ ನ ಮಾಡ್ಬಾರ್ದು. ಎಕನಾಮಿಕಲಿ ಇರ್ತಕ್ಕಂತಹ ಜನಕ್ಕೆ ತುಂಬಾ ಒಳ್ಳೆ ಪ್ರಾಡಕ್ಟ್ ನ ಕೊಟ್ಟು ಅವರು ಪ್ರಾಫಿಟ್ ಮಾಡ್ಬೇಕು ಅದ್ರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಒಳ್ಳೆ ಪ್ರಾಡಕ್ಟ್ ನ ಮಾರಿ
ಪ್ರಾಫಿಟ್ ನ ಮಾಡ್ಬೇಕು. ಪ್ರಾಫಿಟ್ ಕೂಡ ಎಷ್ಟು ಬೇಕೋ ಅಲ್ಲಿ ತನಕ ಮಾಡಕ್ ಹೋಗ್ಬಾರ್ದು. ಅದಕ್ಕೂ ಲಿಮಿಟ್ ಇಟ್ಕೊಂಡು ಪ್ರಾಫಿಟ್ ಮಾಡ್ಬೇಕು. ಸುಮ್ನೆ ನಾವು ಹೇಳ್ದಷ್ಟಕ್ಕೂ ವ್ಯಾಪಾರ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಬಾರ್ದು. ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಜನಕ್ಕೆ ಪ್ರಾಡಕ್ಟ್ ನ ಕೊಡ್ಬೇಕು. ಸೊ ಆತರ ಕೊಡಕ್ಕೂ ಆಗೋದಿಲ್ಲ. ಕೆಲವು ಸಲ ಏನಾಗೋಗ್ಬಿಡುತ್ತೆ, ಅವ್ರಿಗೆ ಎಷ್ಟು ಈಗ ಈಗ ಒಂದು ಪ್ರಾಡಕ್ಟ್ ಇರುತ್ತೆ, ಅದ್ರ ಪ್ರೈಸ್ 100 ರೂಪಾಯಿ ಇರುತ್ತೆ. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಎಲ್ಲ ಸೇರಿ 100 ರೂಪಾಯಿ ಆಗಿರುತ್ತೆ. ಪ್ರಾಫಿಟ್ ಒಂದ್ 20 ರೂಪಾಯಿ ಇಟ್ಟಿರ್ತಾರೆ ಅಂತಂದ್ರೆ 20% ಅವ್ರದ್ದು ಪ್ರಾಫಿಟ್ ಆಗಿರುತ್ತೆ. ಅದೇ ಪ್ರಾಡಕ್ಟ್ ನ 200 ರೂಪಾಯಿ ಮಾಡ್ತಾರೆ ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಪ್ರಾಫಿಟ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಗುತ್ತೆ. ಬಟ್ ಈ ತರ ಆಗತ್ತ ರಿಯಾಲಿಟಿಲಿ ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ. ಏನು ಕಷ್ಟ ಅಂತಂದ್ರೆ, ಇವತ್ತು ಯಾರು ಮೋನೋಪಲಿ ಬಿಸ್ನೆಸ್ ನ ಮಾಡ್ತಾ ಇಲ್ಲ. ಏನು ಮೋನೋಪಲಿ ಬಿಸ್ನೆಸ್ ಅಂತಂದ್ರೆ, ಯಾವುದೇ ಒಂದು ಐಟಮಿಗೆ ಸಂಬಂಧಪಟ್ಟಂಗೆ ಒಂದೇ ಒಂದು ಇಂಡಸ್ಟ್ರಿ ಇಲ್ಲ. ಅಂದ್ರೆ ಈಗ ನೋಡಿ, ಇಲ್ಲಿ ಸಣ್ಣದಾಗಿ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಮ ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂತಹದ್ದು. ಈಗ ನಿಮ್ಮ ಏರಿಯಾಗಳಲ್ಲಿ ತುಂಬಾ ಒಂದು 20 ವರ್ಷ 30 ವರ್ಷಕ್ಕೆ ಹಿಂದೆ ಏನಿತ್ತು, 1 ಅಥವಾ 2 ಅಂಗಡಿಗಳು ಇತ್ತು. ಆದ್ರೆ ಇವತ್ತೇನಾಗಿದೆ, ಒಂದೊಂದು ರೋಡಿಗೂ ಪ್ರತಿಯೊಂದು ರೋಡಿಗೂ ಒಂದೊಂದು ಅಂಗಡಿ ಮಳಿಗೆಗಳು ಆಗಿದೆ. ಹೌದಲ್ವಾ? ಹಾಗೇನೆ ಮುಂಚೆ 1-2 ಏರಿಯಾಗೆ ಏನ್ ಇರ್ತಿದ್ದು, ಹೋಟೆಲ್ಗಳು ಇರ್ತಿದ್ದು. ಇವತ್ತೇನಾಗಿದೆ, ತುಂಬಾ ಹೋಟೆಲ್ಗಳಾಗಿದೆ. ನೀವು ಯಾವ್ದೇ ಎಕ್ಸಾಂಪಲ್ ತಗೊಳ್ಳಿ, ನೀವು ಒಂದು ಪೆಟ್ರೋಲ್ ಬಂಕ್ ತಗೊಳ್ಳಿ ಅಥವಾ ಮೆಡಿಕಲ್ ಶಾಪ್ ತಗೊಳ್ಳಿ, ಏನೇ ತಗೊಳ್ತೀನಿ ಅಂತಂದ್ರು ಎಕ್ಸಾಂಪಲ್, ಅವು ಇವತ್ತು ಎಕ್ಸ್ಪ್ಯಾಂಡ್ ಆಗಿದೆ. ಜನ ಏನಂತಂದ್ರೆ, ಅವರಿಗೆ ಯಾವ ಪ್ರಾಡಕ್ಟ್ ಎಲ್ಲಿ ಒಂದು ಅಫೋರ್ಡಬಲ್ ರೇಟಿಗೆ ಸಿಗುತ್ತೆ ಅಲ್ಲಿ ಮಾತ್ರನೇ ತಗೊಳ್ತಾರೆ. ಸೊ ಹಿಂದೆ ಹೋದ್ರೆ ತಗೊಳಕ್ಕಾಗತ್ತಾ? ಸೊ ಇವತ್ತು ಮೋನೋಪಲಿ ಅಂತ ಅನ್ನೋ ಕಾನ್ಸೆಪ್ಟ್, ಏಕಸ್ವಾಮ್ಯತೆಯಿಂದ ಮಾಡ್ತಕ್ಕಂತಹ ಬಿಸ್ನೆಸ್ ಗಳು ಯಾವುದೂ ಇಲ್ಲ. ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ ಯಾವ್ದು ಹೊಸ ಪ್ರಾಡಕ್ಟ್ ಬಂತು, ಅವಾಗ ಒಂದು ಪ್ರಾಡಕ್ಟ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ರು. ಮುಂದೆ ಬರಿತಾ ಅದೇನಾಗುತ್ತೆ ಅಂತಂದ್ರೆ, ಅಲ್ಲಿ ಕಾಂಪಿಟೇಷನ್ ಬರುತ್ತೆ. ಯಾವಾಗ ಕಾಂಪಿಟೇಷನ್ ಬರುತ್ತೆ, ಅವರು ಒಂದು ಅಫೋರ್ಡಬಲ್ ರೇಟ್ ಅಲ್ಲಿ ಪ್ರಾಡಕ್ಟ್ ನ ಮಾರ್ಕೆಟ್ಗೆ ಕೊಡ್ಬೇಕಾಗತ್ತೆ. ಇಲ್ದೆ ಹೋದ್ರೆ ತುಂಬಾ ರೇಟ್ ಫಿಕ್ಸ್ ಮಾಡಿದ್ರೆ ತಗೊಳ್ತಾರ, ಖಂಡಿತ ಮಾಡೋದಿಲ್ಲ. ಹಾಗಾಗಿ ಈ ತರ ಎಲ್ಲ ಎಕನಾಮಿಕ್ ರೆಸ್ಪಾನ್ಸಿಬಿಲಿಟಿನೂ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ನಿಮ್ಗೆ ಒಂದು ಎಕ್ಸಾಂಪಲ್ ಇರ್ಬೋದು. ಈಗ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಇಲ್ಲಿ ಈಗ ನೀವು ಐಫೋನ್ ತಗೊಳ್ತೀನಿ ಅಂತಂತಂದ್ರೆ ಒಂದು ಪ್ರೈಸ್ ಇರುತ್ತೆ, ಸ್ಯಾಮ್ಸಂಗ್ ತಗೊಳ್ತೀನಿ ಅಂತಂತಂದ್ರೆ ಒಂದು ಪ್ರೈಸ್ ಇರುತ್ತೆ, ಕರೆಕ್ಟಾ? ಇನ್ನು ಬೇರೆ ಬೇರೆ ಓಪೋ ಇದೆ, ಬೇರೆ ಬೇರೆ ನಿಮ್ಗೆ ಮೊಬೈಲ್ಗಳು ಸಿಗ್ತಾ ಹೋಗುತ್ತೆ. ಬಟ್ ನೀವ್ ಯಾವ್ದ್ರ ಬೇಸ್ ಮೇಲೆ ತಗೊಳ್ತೀರಾ? ಕ್ವಾಲಿಟಿ, ಅದ್ರದ್ದು ಪ್ರೈಸ್ ಮತ್ತೆ ಎಲ್ಲ ಫೀಚರ್ ಗಳನ್ನ ನೋಡಿ ಐಟಮ್ ನ ತಗೊಳ್ತಾರೆ, ಕರೆಕ್ಟಾ? ಅದಕ್ಕಿಂತನೂ ಕೆಲವು ಸಲ ಜಾಸ್ತಿ ಫೀಚರ್ ಗಳನ್ನ ಬೇರೆ ಪ್ರಾಡಕ್ಟ್ ಗಳಲ್ಲೂ ಕೊಡ್ಬೋದು. ಅವಾಗ ಏನ್ ಮಾಡ್ತಾರೆ, ಪ್ರೈಸ್ ಕಮ್ಮಿ ಯಾವ್ದಿತ್ತು, ಕಾಂಪಿಟೇಷನ್ ಯಾವ್ದಿತ್ತು, ಆ ಪ್ರಾಡಕ್ಟ್ ನ ಅವರು ಚೂಸ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಮ್ಯಾಕ್ಸಿಮಮ್ ಒಂದೇ ಕಡೆಗೆ ಫೋಕಸ್ ಮಾಡಿ ಪ್ರಾಡಕ್ಟ್ ಗಳನ್ನ ಕೊಡಕ್ಕಾಗಂಗಿಲ್ಲ. ಸೊ ಮಾಡಿದ್ರು ಒಂದು ಅಫೋರ್ಡಬಲ್ ರೇಟ್ ಅಲ್ಲಿ ಪ್ರಾಫಿಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಹಾಗಾದ್ರೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಗೈಸ್, ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಇದು ದೊಡ್ಡ ಕಾನ್ಸೆಪ್ಟ್. ಯಾಕಂತಂದ್ರೆ ಇದು ಬರೀ 1 ಅವರ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆನೆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಕೂತ್ರೆ ದಿನಗಳ ಸಾಕಾಗಂಗಿಲ್ಲ. ಯಾಕಂತಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಸಿಕ್ಕಾಬಟ್ಟೆ ಇದೆ. ಒಂದು ಇಂಡಸ್ಟ್ರಿ ಮಾಡಬೇಕು ಅಂತಂದ್ರೆ ಆಸ್ ಪರ್ ಇಂಡಸ್ಟ್ರಿಯಲ್ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ಅವರು ಇಂಡಸ್ಟ್ರಿಗಳನ್ನ ಓಪನ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಲೇಬರ್ ಲಾ ಇದೆ, ಆ ಲೇಬರ್ ಲಾ ಪ್ರಕಾರನೇ ಲೇಬರ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾಗಿದೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಅವ್ರಿಗೆ ಬೇಕಾದಂತಹ ಬೆನಿಫಿಟ್ಸ್ ಗಳು, ಫೆಸಿಲಿಟೀಸ್ ಗಳನ್ನ ಕೊಡ್ಬೇಕಾಗತ್ತೆ. ಸೊ ಈ ತರ ಬಹಳಷ್ಟು ಲೀಗಲ್ಗೆ ಸಂಬಂಧಪಟ್ಟಂಗೆ, ಹಾಗೆ ಅವರು ಟೈಮ್ ಟು ಟೈಮ್ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಗಳನ್ನ ಇಡ್ಕೊಂಡು ಕುತ್ಕೊಳ್ಳಂಗಿಲ್ಲ, ಟ್ಯಾಕ್ಸ್ ನ ಕಟ್ಬೇಕಾಗ್ತದೆ. ಯಾವ ಬಿಲ್ ಗಳು ಬರ್ತಾ ಇರುತ್ತೆ ಅವನ್ನೆಲ್ಲ ಪೇಮೆಂಟ್ ಮಾಡಿ ಸ್ಮೂತ್ ಆಗಿ ಕಳಿಸ್ತಾ ಇರಬೇಕಾಗುತ್ತೆ. ಸೊ ಹೀಗೆ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಸಂಬಂಧಪಟ್ಟಂಗೆ, ಹಾಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಆ ಸ್ಯಾಲ್ರಿ ಕೊಡೋದಕ್ಕೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಸೊ ನೀವು ಇನ್ನು ಹೈಯರ್ ಸ್ಟಡೀಸ್ ಹೋಗ್ತಾ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು ಅನ್ನೋದೆಲ್ಲ ತುಂಬಾ ಎಲಾಬ್ರೇಟ್ ಆಗಿ ಕಲಿತಾ ಹೋಗ್ತೀರಾ. ಒಂದು ಸ್ಯಾಲ್ರಿ ಅಂತಂದ್ರೆ ಅಲ್ಲಿ ಬಹಳಷ್ಟು ಕಾಂಪೋನೆಂಟ್ಸ್ ಗಳು ಬರ್ತಾ ಹೋಗುತ್ತೆ. ಬೇಸಿಕ್ ಸ್ಯಾಲ್ರಿ ಆಗಿರ್ಬೋದು, ಡಿಯರ್ನೆನ್ಸ್ ಅಲೋವೆನ್ಸಸ್ ಆಗಿರ್ಬೋದು, ಟ್ರಾವೆಲಿಂಗ್ ಅಲೋವೆನ್ಸಸ್ ಆಗಿರ್ಬೋದು, ಹೀಗೆ ಹೌಸ್ ರೆಂಟ್ ಅಲೋವೆನ್ಸಸ್ ಆಗಿರ್ಬೋದು. ಅದ್ರ ಜೊತೆಗೆ ತುಂಬಾ ಬೆನಿಫಿಟ್ಸ್ ಗಳು ಇರ್ತಾ ಹೋಗುತ್ತೆ. ಸೊ ಆ ಬೆನಿಫಿಟ್ ಎಲ್ಲ ಅವರು ಕೊಡ್ಬೇಕಾಗತ್ತೆ, ಬೋನಸ್ ನ ಕೊಡ್ಬೇಕಾಗತ್ತೆ ವರ್ಷಕ್ಕೊಂದ್ಸಲ. ಯಾಕಂತಂದ್ರೆ ವರ್ಷ ಪೂರ್ತಿ ಕೆಲಸ ಮಾಡಿರ್ತಾರೆ. ಆಮೇಲೆ ಮಿನಿಮಮ್ ರಜೆಗಳನ್ನ ಕೊಡ್ಲೇಬೇಕಾಗುತ್ತೆ, ಮಿನಿಮಮ್ ಹಾಲಿಡೇಸ್ ಇರುತ್ತೆ. ಆ ಹಾಲಿಡೇಗಳನ್ನ ಅವರು ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಪಬ್ಲಿಕ್ ಡೇ ಹಾಲಿಡೇಸ್ ಆಗಿರ್ಬೋದು, ಹಾಗೆ
ವುಮನ್ ಏನಾದ್ರು ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಮೆಟರ್ನಿಟಿ ಲೀವ್ ಆಗಿರ್ಬೋದು. ಸೊ ಈ ತರ ಕಂಡೀಷನ್ಸ್ ಗಳು ತುಂಬಾನೇ ಜಾಸ್ತಿ ಇದೆ. ESI ಪೇಮೆಂಟ್ ಆಗಿರ್ಬೋದು, ಅದರಲ್ಲಿ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, PF ಕಾಂಟ್ರಿಬ್ಯೂಷನ್ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಮತ್ತೆ ಈಗೇನೆ ಬಹಳಷ್ಟು ಇನ್ಶೂರೆನ್ಸ್ ಇದೆ. ಯಾವ್ದು ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ ಇದೆ. ಆ ಸ್ಟೇಟ್ ಇನ್ಶೂರೆನ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂತಹದ್ದು. ಹೀಗೆ ಲೀಗಲಿ ಸಿಕ್ಕಾಬಟ್ಟೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದೆ. ಹಾಗೆ ಈಗ ಸಪೋಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇಂಡಸ್ಟ್ರಿ ಒಳಗೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಅಂತಂದ್ರೆ ವೆಹಿಕಲ್ ಬುದ್ಧಿ ಅಂತ ಅಲ್ಲ, ಯಾವ್ದೋ ಐಟಮ್ ಅವ್ರ ಮೇಲೆ ಬಿದ್ಬಿಡ್ಬೋದು, ಅಥವಾ ಏನೋ ಮೆಕ್ಯಾನಿಸಮ್ ನ ಮಾಡ್ಬೇಕಾದ್ರೆ ಕೆಲವು ಸಲ ಏನೇನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಇಡೀ ಕೈಗಳೇ ಕಟ್ಟಾಗಂತಹ ಚಾನ್ಸಸ್ ಇದೆ, ಇಡೀ ಬಾಡಿನ ಮಿಷಿನ್ ಒಳಗೆ ಹೋದಂತಹ ಚಾನ್ಸಸ್ ಗಳಿದೆ, ಕೈ ಕಾಲ್ಗಳಿಗೆಲ್ಲ ಡ್ಯಾಮೇಜ್ ಆದಂತಹ ಇನ್ಸಿಡೆಂಟ್ ಗಳು ನಡೀತಿದೆ. ಸೊ ಹಾಗೇನೆ ಇನ್ನೂ ಒಂದೇನಂತಂದ್ರೆ ಈಗ ಯಾವ್ದೋ ಒಂದು ದೊಡ್ಡದು ಅಪಾರ್ಟ್ಮೆಂಟ್ ಅಥವಾ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಟಾಪ್ ಮೋಸ್ಟ್ ಫ್ಲೋರ್ ಅಲ್ಲಿ ಒಂದು 20ನೇ 30ನೇ ಫ್ಲೋರ್ ಅಲ್ಲಿ ಲೇಬರ್ಸ್ ಗಳು ವರ್ಕ್ ಮಾಡ್ಬೇಕಾಗತ್ತೆ. ಏನಾಗುತ್ತೆ ಅಂತ ಟೈಮ್ ಅಲ್ಲಿ ಕೆಲವು ಸಲ ಆಕ್ಸಿಡೆಂಟ್ ಗಳು ಅಂದ್ರೆ ಮೇಲ್ಗಡೆಯಿಂದ ಬಿದ್ದು ಸತ್ತೋಗುವಂತಹ ಚಾನ್ಸಸ್ ಗಳು ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನು ಕೈಕಾಲದೆಲ್ಲ ಮುರಿದೋಗತಕ್ಕಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಂತ ಟೈಮ್ ಅಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು, ಪ್ರೊಟೆಕ್ಷನ್ ನ ಕೊಡ್ಬೇಕಾಗುತ್ತೆ. ಪ್ರೊಟೆಕ್ಷನ್ ಅಂತಂದ್ರೆ ಸೇಫ್ಟಿಯಲ್ಲಿ ಅವ್ರಿಗೆ ವರ್ಕ್ ಮಾಡ್ತಕ್ಕಂತಹ ಸಿಚುವೇಶನ್ ಗಳನ್ನ ಅವರು ಕಂಪ್ಲೀಟ್ ಆಗಿ ಮಾಡ್ಕೊಡ್ಬೇಕಾಗತ್ತೆ. ಒಂದೊಂದ್ಸಲ ಇಂಡಸ್ಟ್ರಿ ಒಳಗೆ ಏನಾಗ್ಬಿಡುತ್ತೆ, ಫೈರ್ ಆಗ್ಬಿಡುತ್ತೆ. ಫೈರ್ ಆದಾಗ ಇಂಡಸ್ಟ್ರಿಯಲ್ಲಿ ಇದ್ದಂತಹ ರಾ ಮೆಟೀರಿಯಲ್, ಮಿಷನರಿಗಳು ಎಲ್ಲ ಡ್ಯಾಮೇಜ್ ಆಗುತ್ತೆ. ಹಾಗೇನೆ ಅಲ್ಲಿರ್ತಕ್ಕಂತಹ ವರ್ಕ್ ಮಾಡ್ತಕ್ಕಂತಹ ಕಾರ್ಮಿಕರು ಅವ್ರ ಪೇರೆಂಟ್ಸ್ ಅಥವಾ ಅವ್ರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಅಂತ ಫ್ಯಾಮಿಲಿ ವರ್ಕ್ ಮಾಡ್ತಿರೋರೇ ಒಬ್ರು ಏನಾದ್ರು ಎಕ್ಸ್ಪೈರ್ ಆದ್ರು ಅಂತಂದ್ರೆ ಏನಾಗ್ಬಿಡುತ್ತೆ, ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಜೀವನ ನಡೆಸಕ್ಕೆ. ಸೊ ಈ ತರದ ಎಲ್ಲ ಇನ್ಸಿಡೆಂಟ್ ಗಳನ್ನ ಲೀಗಲ್ ಆಸ್ಪೆಕ್ಟ್ ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಬಿಸ್ನೆಸ್ ನ ಮಾಡ್ಬೇಕಾಗುತ್ತೆ. ಇದೆಲ್ಲ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಿಮ್ಗೆ ಬರ್ತಾ ಇರ್ತಕ್ಕಂತಹದ್ದು. ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಸಂಬಂಧಪಟ್ಟಂಗೆ ಏನೇನಿದೆ ಅವರು ಮ್ಯಾಂಡೇಟರಿ ಆಗಿ ಅವರು ಫಾಲೋ ಮಾಡ್ಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೂ ಒಂದ್ ಏನಂತಂದ್ರೆ, ಈಗ ನಾನು ಹೇಳಿದೆ ಬಹಳಷ್ಟು ಎಕ್ಸಾಂಪಲ್ ಕೊಟ್ಟು ಹೇಳಿದೀನಿ. ಹಾಗೆ ಅವರು ಎಲ್ಲಿ ಬಿಸ್ನೆಸ್ ನ ರನ್ ಮಾಡ್ತಾ ಇರ್ತಾರೆ, ನಮ್ಮ ಜಿಯೋಗ್ರಾಫಿಕಲ್ ಬೌಂಡರಿ ಒಳಗೆ. ಈಗ ನಮ್ದು ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ, ಒಂದು ಕ್ಲಾತ್ ಮೆಟೀರಿಯಲ್ ಆಗ್ಲಿ ಅಥವಾ ಯಾವ್ದೋ ಮಿಷಿನರಿನೇ ಆಗಿರ್ಲಿ, ನಮ್ ಇಂಡಿಯಾದಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಅಂತಂದ್ರೆ ಅದು ಎಲ್ಲಿ ಮಾಡ್ತಾ ಇರ್ತಾರೆ, ನಮ್ಮ ಇಂಡಿಯಾದ ರಾ ಮೆಟೀರಿಯಲ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, ಮಿಷನರಿಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, ಇಲ್ಲಿ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊಳ್ತಾರೆ, ಇಲ್ಲಿ ವಾಟರ್ ರಿಸೋರ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿಯ ರಿಸೋರ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ಹ್ಯೂಮನ್ ರಿಸೋರ್ಸ್ ನ ಇಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಎಲ್ಲ ಯೂಸ್ ಮಾಡ್ಕೊಂಡಿದ್ದಕ್ಕೆ ಏನ್ ಮಾಡ್ಬೇಕು, ಅದು ಎಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರೆ ಒಂದು ಕಂಟ್ರಿಯ ಜಿಯೋಗ್ರಾಫಿಕಲ್ ಬೌಂಡರಿ ಒಳಗೆ ಮಾಡ್ಕೊಳ್ತಾ ಇದಾರೆ. ಸೊ ಒಂದು ಕಂಟ್ರಿಯ ಜಿಯೋಗ್ರಾಫಿಕಲ್ ಬೌಂಡರಿಲಿ ಎಲ್ಲ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದ್ರೆ ಅಂತ ಬಿಸ್ನೆಸ್ ಗಳು ಆ ಕಂಟ್ರಿಯ ಲೀಗಲ್ ಏನಿದೆ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು, ಪಾಲಿಸಿಗಳು ಏನಿದೆ ಅದಕ್ಕೆ ಬದ್ಧರಾಗಿರ್ಬೇಕಾಗತ್ತೆ. ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಕ್ವಿಟ್ ಮಾಡಿ ಅವರು ಮಾಡದೆ ಇರಂಗ್ ಇಲ್ಲ ಬಿಸ್ನೆಸ್. ಈಗ GST ಪೇಮೆಂಟ್ ಮಾಡ್ಬೇಕು ಅಂತಂದ್ರೆ ಅವ್ರು ಕಂಪಲ್ಸರಿ ಪೇಮೆಂಟ್ ಮಾಡ್ಬೇಕಾಗತ್ತೆ. ಕೆಲವು ಸಲ ಡೆಡ್ ಲೈನ್ ಟೈಮ್ಗಳು ಇರುತ್ತೆ. ಡೆಡ್ ಲೈನ್ ಟೈಮ್ ಮೀರಾದ್ಮೇಲೆ ಏನಾಗುತ್ತೆ, ಪೆನಾಲ್ಟಿ ಬೀಳ್ತಾ ಹೋಗುತ್ತೆ, ಪೆನಾಲ್ಟಿಗೆ ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರು ಏನು ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಹಾಗೆ ಇಲ್ಲಿಯ ಜಿಯೋಗ್ರಾಫಿಕಲ್ ಬೌಂಡರಿಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನಿದೆ ಅದನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡ್ಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತಾ ಇದೆ. ಸೊ ಎಕನಾಮಿಕಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತಂದ್ರೆ ಗೊತ್ತಾಯ್ತು, ಒಂದು ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಪ್ರಾಫಿಟ್ ನ ಎಷ್ಟು ಮಾಡ್ಬೇಕು ಮತ್ತೆ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಜನಕ್ಕೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದು ಒಂದು ಗೊತ್ತಾಯ್ತು. ಹಾಗೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಒಂದು ದೇಶದ ಅಥವಾ ಜಿಯೋಗ್ರಾಫಿಕಲ್ ಬೌಂಡರಿ ಒಳಗೆ ಒಂದು ಆರ್ಗನೈಸೇಷನ್ ಅಥವಾ ಬಿಸ್ನೆಸ್ ಇಂಡಸ್ಟ್ರಿ ವರ್ಕ್ ಮಾಡ್ತಿದೆ, ಅಲ್ಲಿಯ ಹ್ಯೂಮನ್ ರಿಸೋರ್ಸ್, ರಾ ಮೆಟೀರಿಯಲ್, ವಾಟರ್, ಎಲೆಕ್ಟ್ರಿಸಿಟಿ ಎಲ್ಲವನ್ನೂ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೆ, ಇಂಡಸ್ಟ್ರಿನ ನಡೆಸ್ತಾ ಇದೆ ಅಂತಂದ್ರೆ ಅವರು ಇಲ್ಲಿ ಕಂಟ್ರಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗೆ ಏನಿದೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತಾ ಇದೆ. ಹಾಗಾದ್ರೆ ಥರ್ಡ್ ಒನ್ ಯಾವುದು, ಎಥಿಕಲ್ ರೆಸ್ಪಾನ್ಸಿಬಿಲಿಟಿ. ಏನ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಈಗ ನಾವು ಎಕನಾಮಿಕಲ್ ರೆಸ್ಪಾನ್ಸಿಬಿಲಿಟಿ ನೋಡ್ದು, ಲೀಗಲ್ ರೆಸ್ಪಾನ್ಸಿಬಿಲಿಟಿ ನೋಡ್ದು, ಈಗ ಎಥಿಕಲ್ ರೆಸ್ಪಾನ್ಸಿಬಿಲಿಟಿನ ನೋಡ್ತೀವಿ. ಏನ್ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಯಾವ್ದೋ ಒಂದು ಬಿಸ್ನೆಸ್ ಅಥವಾ ಇಂಡಸ್ಟ್ರಿ ರನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ ಈಗ, ಓಕೆನಾ. ಆ ಇಂಡಸ್ಟ್ರಿ ಏನ್ ಮಾಡುತ್ತೆ, ಯಾವ್ದೋ ಒಂದು ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ. ಅಂತ ಫೋಕಸ್ ಮಾಡ್ಬೇಕಾದ್ರೆ ಇಲ್ಲಿ ನಮ್ಮ ಕಂಟ್ರಿ, ಈಗ ನೋಡಿ ಇಲ್ಲಿ ಫಾರಿನ್ ಕಂಟ್ರಿಗಳಲ್ಲಿ ಏನಾಗುತ್ತೆ, ಒಂದೇ ರಿಲಿಜನ್ ಇರ್ತಕ್ಕಂತಹ ಜನಗಳೆಲ್ಲ ಇರ್ತಾರೆ. ಸೊ ಒಂದೇ ರೀತಿಯಾದಂತಹ ಲ್ಯಾಂಗ್ವೇಜ್ ಮಾತಾಡ್ತಕ್ಕಂತಹವ್ರು ಇರ್ತಾರೆ. ಆದ್ರೆ ನಮ್ಮ ಕಂಟ್ರಿಲಿ ಏನಾಗುತ್ತೆ,
ತುಂಬಾ ಡೈವರ್ಸ್ ಕಂಟ್ರಿ ಇದೆ. ನಮ್ಮ ದೇಶದಲ್ಲಿ ಬಹಳಷ್ಟು ಏನಾಗಿದೆ, ಸ್ಟೇಟ್ ವೈಸ್ ಸ್ಟೇಟ್ ಗಳಿದೆ, ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳನ್ನ ಮಾಡ್ತಾರೆ, ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಕಲ್ಚರ್ ಗಳನ್ನ ಫಾಲೋ ಮಾಡ್ತಾರೆ, ಬೇರೆ ಬೇರೆ ಜನ ಬೇರೆ ಬೇರೆ ರಿಲಿಜನ್ ಇದಾರೆ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳಿದ್ದಾರೆ, ಹಾಗೆ ಬೇರೆ ಬೇರೆ ಜಿಯೋಗ್ರಫಿಕಲ್ ಸಂಬಂಧಪಟ್ಟಂಗೆ ಅದ್ರದ್ದು ಏನು ಫುಡ್ ಹಾಬೀಸ್ ಗಳು ತುಂಬಾ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಎಂಟೈರ್ ಇಂಡಿಯಾ ಟೋಟಲಿ ಡೈವರ್ಸಿಫೈಡ್ ಆಗಿದೆ. ಹಾಗೆ ನೀವು ನಾರ್ತ್ ಇಂಡಿಯಾಗೆ ಹೋಗ್ತೀನಿ, ಅದರಲ್ಲೂ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶಕ್ಕೆ ಹೋಗ್ತೀನಿ ಅಂತಂದ್ರೆ ಸ್ನೋ ಬೀಳೋ ಪ್ಲೇಸ್ ಆಗಿದೆ. ಇನ್ನ ರಾಜಸ್ಥಾನಿಗೆ ಬರ್ತೀನಿ ಅಂತಂದ್ರೆ ಮರುಭೂಮಿ ಇದೆ. ಹಾಗೇನೆ ನೀವು ವೆಸ್ಟ್ ಬೆಂಗಾಲ್ಗೆಲ್ಲ ಹೋಗ್ತೀನಿ ಅಂತಂದ್ರೆ ಅಲ್ಲೆಲ್ಲ ಯಾವ್ದು ನಿಮ್ಗೆ ಬ್ರಹ್ಮಪುತ್ರ ರಿವರ್ದು ಕ್ಯಾಚ್ಮೆಂಟ್ ಏರಿಯಾ ಇದೆ. ಸೊ ನಾವ್ ಇನ್ನ ಸೌತ್ ಇಂಡಿಯಾಗೆ ಬರ್ತೀನಿ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಗಳಿದೆ. ಇನ್ನ ಕೇರಳ ನಮ್ಮ ಕರ್ನಾಟಕ, ನಮ್ಮ ಕೇರಳ ಇಲ್ಲೆಲ್ಲ ವೆಸ್ಟರ್ನ್ ಘಾಟ್ಸ್ ಇಂದ ತುಂಬಿಕೊಂಡಿದೆ. ಇನ್ನು ಈಸ್ಟರ್ನ್ ಘಾಟ್ಸ್ಗೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಒಡಿಶಾ ತನಕನೂ ಈಸ್ಟರ್ನ್ ಘಾಟ್ಸ್ ಹಬ್ಬಿದೆ. ಸೊ ಹಾಗಾಗಿ ಪ್ರತಿಯೊಂದು ಜಿಯೋಗ್ರಾಫಿಕಲ್ ಏರಿಯಾ ಏನಾಗಿದೆ, ತುಂಬಾ ಡೈವರ್ಸ್ ಆಗಿದೆ. ಅಲ್ಲಿ ತುಂಬಾ ಜನನು ಕೂಡ ಡೈವರ್ಸ್ ಆಗಿದ್ದಾರೆ. ರಿಲಿಜನ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕ್ರೀಡ್ ಆಗಿರ್ಬೋದು, ಧರ್ಮ, ಜಾತಿ ಮತ್ತೆ ಭೇದ ಭಾವ ಇಲ್ಲದಂಗೆ ಅವರು ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ಹೇಳ್ತಿದ್ರೆ. ಹಾಗೆ ಎಲ್ಲಾರ್ಗೂ ಸಮಾನವಾದಂತಹ ಗೌರವನ್ನ ಕೊಟ್ಟು ಮಾಡ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೇನೆ ಅವರು ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು, ಯಾರದೇ ಆದಂತಹ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಆಗ್ಬಾರ್ದು. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೆ, ಅವ್ರ ಮೇನ್ ಮೋಟೋ ಏನು, ಆ ಪ್ರಾಡಕ್ಟ್ ನ ವ್ಯಾಪಾರ ಮಾಡ್ಬೇಕು. ಕರೆಕ್ಟ್, ಆ ವ್ಯಾಪಾರ ಮಾಡಿದ್ರೆ ತಾನೇ ಬಿಸ್ನೆಸ್ ಉಳಿಯಲಿಕ್ಕೆ ಸಾಧ್ಯ. ಸೊ ಆ ವ್ಯಾಪಾರ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ, ಮಾರ್ಕೆಟಿಂಗ್ ಮಾಡ್ತಾರೆ. ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ ಏನ್ ಮಾಡ್ತಾರೆ, ಅಡ್ವರ್ಟೈಸ್ ಗಳನ್ನ ಯೂಸ್ ಮಾಡ್ತಾರೆ. ಅಡ್ವರ್ಟೈಸ್ ಮೋಡ್ ಅಲ್ಲಿ ತುಂಬಾ ನೂರಾರು ತರದ ಅಡ್ವರ್ಟೈಸ್ಮೆಂಟ್ ಮೋಡ್ಗಳಿದೆ. ಬಿಸ್ನೆಸ್ ಬ್ಯಾನರ್ ಗಳದ್ದು ದೊಡ್ಡ ದೊಡ್ಡದು, ನೀವು ನ್ಯಾಷನಲ್ ಹೈವೇಗಳಲ್ಲಾಗಲಿ ಸ್ಟೇಟ್ ಹೈವೇಗಳಲ್ಲಿ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಬ್ಯಾನರ್ ಗಳದ್ದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಸಿಗ್ತಾ ಇರುತ್ತೆ. ಲಲಿತಾ ಜ್ಯುವೆಲ್ರಿ ಮಾರ್ಟ್ ಆಗಿರ್ಬೋದು, ಸಂತೂರ್ದಾಗಿರ್ಬೋದು, ನೀವು ಸಿಕ್ಕಾಬಟ್ಟೆ ನೋಡ್ತೀರಾ. ತುಂಬಾ ಅಂದ್ರೆ ತುಂಬಾ ವಾಕ್ಮೇಟ್ ಆಗಿರ್ಬೋದು, ಲೂನಾಸ್ ವಾಕ್ಮೇಟ್ ಆಗಿರ್ಬೋದು, ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿರ್ತೀರಾ. ಅಬ್ಸರ್ವ್ ಮಾಡಿದಂಗಿಲ್ಲ ಅಂತ ಚಾನ್ಸೇ ಇಲ್ಲ. ಇನ್ನು ನೀವು ಯಾವ್ದು ಅಂತಂದ್ರೆ ಒಂದ್ ಸ್ವಲ್ಪ ರೂರಲ್ ಸೈಡ್ ಏನಾದ್ರು ಓಡಾಡ್ತಿದ್ದೀನಿ ಅಂತಂದ್ರೆ ಕೆಲವು ಮನೆಗಳ ಮೇಲೆ ಕಂಪ್ಲೀಟ್ ಆಗಿ ಏನ್ ಹಾಕ್ಬಿಟ್ಟಿರ್ತಾರೆ, ಪೇಂಟ್ ಮಾಡ್ಬಿಟ್ಟಿರ್ತಾರೆ ಯಾವ್ದೋ ಒಂದು ಪ್ರಾಡಕ್ಟ್. ಸೊ ಈ ತರ ಅಡ್ವರ್ಟೈಸ್ ಗಳನ್ನ ಮಾಡ್ತಾ ಇರ್ತಾರೆ. ಇನ್ನೂ ಒಂದೇನಂತಂದ್ರೆ ರೇಡಿಯೋಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೀವು ಇನ್ನೂ ಒಂದೇನಂತಂದ್ರೆ ಟಿವಿ ನೋಡ್ಬೇಕಾದ್ರೆ ಅಡ್ವರ್ಟೈಸ್ ಬರುತ್ತೆ. ಯೂಟ್ಯೂಬ್ ನೋಡ್ತೀರಾ, ಯೂಟ್ಯೂಬ್ ಅಲ್ಲೂ ಕೂಡ ಆಡ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಈ ತರ ಆಡ್ಸ್ ಗಳು ಬರ್ಬೇಕಾದ್ರೆ ಈಗ ಒಂದು ಇಂಡಸ್ಟ್ರಿ ಆಡ್ ನ ಕೊಡ್ತಾರೆ ಅಂತಂದ್ರೆ ಅದನ್ನ ಎಲ್ಲಾ ತರದ್ದು ಡೈವರ್ಸ್ ಪೀಪಲ್ ನೋಡ್ತಾ ಇರ್ತಾರೆ. ಕರೆಕ್ಟಾ? ಆ ಡೈವರ್ಸ್ ಪೀಪಲ್ದು ಅವರ ಏನಿದೆ ಗೌರವಕ್ಕೆ ಧಕ್ಕೆ ತರದಂಗೆ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾರದೇ ಎಥಿಕಲ್ ಏನಿದೆಯಲ್ಲ ಆ ನಾರ್ಮ್ಸ್ ನ ಮೀರಿ ಅದು ಇರಬಾರ್ದು. ಈಗ ಒಂದು ಅಡ್ವರ್ಟೈಸ್ ನ ಮಾಡೋದ್ರಿಂದ ಇನ್ನೊಬ್ರಿಗೆ ಬೇಜಾರಾಗತ್ತೆ, ಇನ್ನೊಂದು ರಿಲಿಜಿಯನ್ ಅವ್ರಿಗೆ ಫೋಕಸ್ ಮಾಡಿ ಹೇಳ್ತಾ ಇದಾರೆ, ಇನ್ನೊಬ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನಂತಹ ಚಾನ್ಸಸ್ ಗಳು ಆಗ್ಬಾರ್ದು. ಎಥಿಕಲ್ ಆಗಿರ್ಬೇಕು, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಅವರು ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಎಥಿಕಲ್ ಆಗಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಥಿಕಲ್ ಅಂತಂದ್ರೆ ಯಾವುದೇ ರೀತಿಯಾದಂತಹ ಬೇರೆ ಜನಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ತರಲಾರ್ದಂಗೆ ಅವರು ರೆಸ್ಪಾನ್ಸಿಬಿಲಿಟಿನ ನೋಡ್ಕೊಳ್ಬೇಕಾಗತ್ತೆ. ಯಾವ್ದ್ರಲ್ಲಿ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ ಗೈಸ್, ಇದು ನಿಮ್ಗೆ 4 ಮಾರ್ಕ್ಸ್. ನಾನು ಯಾಕೆ ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟು ಎಲಾಬ್ರೇಟ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ 4 ಮಾರ್ಕ್ಸ್ ಗೆ ಬರ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಹಾಗೇನೆ ನಾನು ಪಾಯಿಂಟ್ ಗಳನ್ನ ತುಂಬಾ ಎಲಾಬ್ರೇಟ್ ಆಗಿ ಮಾಡಿ ಬಹಳಷ್ಟು ಒಂದೊಂದೊಂದೊಂದೊಂದೊಂದು ಸಣ್ಣದು ಕೆಲವು ಎಕ್ಸಾಂಪಲ್ ಗಳು ಕೊಟ್ಟು ಹೇಳ್ತಾನೆ ಇದ್ದೀನಿ ಪ್ರತಿಯೊಂದಕ್ಕೂ. ನೀವ್ ಏನ್ ಮಾಡ್ಬೇಕು ಅಂದ್ರೆ ಕೇಳಿಸ್ಕೊಳ್ಬೇಕಾದ್ರೆ ಒಂದ್ ಕಡೆ ಬರ್ಕೊಂಡ್ರೆ ಮಾತ್ರನೇ ನೆನ್ಪುಳಿಯುತ್ತೆ. ಹೇಳಿದೀನಿ ನೋಡಿ, ಇಲ್ಲಿ ಎಕನಾಮಿಕಲ್ ರೆಸ್ಪಾನ್ಸಿಬಿಲಿಟಿ ಹೇಳಕ್ಕೆ 5 ನಿಮಿಷಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ದೀನಿ. ಲೀಗಲ್ಗೆ ರೆಸ್ಪಾನ್ಸಿಬಿಲಿಟಿ 5 ನಿಮಿಷಕ್ಕಿಂತ ಜಾಸ್ತಿ ಹೇಳಿದ್ದೀನಿ. ಎಥಿಕಲ್ ರೆಸ್ಪಾನ್ಸಿಬಿಲಿಟಿ 5 ಮಿನಿಟ್ಸ್ ಗಿಂತ ಜಾಸ್ತಿ ಹೇಳಿದ್ದೀನಿ. ಸೊ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ನೋಟ್ ಮಾಡಿ ಇಟ್ಕೊಂಡ್ರೆ ಮಾತ್ರನೇ ಅದ್ ಬರ್ಕಲ್ತೀರ. ಯಾಕಂತಂದ್ರೆ ನಾನು ಅಲ್ಲಿದ್ದ ಪಾಯಿಂಟ್ ನ ನೋಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವು ಮರೀತಕ್ಕಂತಹ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ನೋಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ನೋಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ, ಇದು ಗೈಸ್ ನಿಮ್ಮ ಏನೋ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಲಾಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಏನ್ ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ, ಸಿ ಗೈಸ್, ಒಂದು ಬಿಸ್ನೆಸ್ ಒಂದು ಜಿಯೋಗ್ರಾಫಿಕಲ್ ಬೌಂಡರಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದು ಯಾವ್ದಾಗಿರ್ಬೋದು. ಈಗ ಇಂಟರ್ನ್ಯಾಷನಲ್ ನಾವು ಇವತ್ತು ಏನಿದೀವಿ, ಎಕನಾಮಿ ಓಪನ್ ಅಪ್ ಆಗಿದೆ. ಫಾರಿನ್ ಕಂಟ್ರಿಯ ಕಂಪನಿಗಳು ಕೂಡ ನಮ್ಮ ದೇಶದಲ್ಲಿ ಒಂದಷ್ಟು ಇಂಡಸ್ಟ್ರಿಗಳನ್ನ ರನ್ ಮಾಡ್ತಾ ಇದೆ.
ಅವರು ಕೂಡ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಹಾಗೇನೆ ಇನ್ನೂ ಒಂದಷ್ಟು ಕಂಪನಿಗಳು ಅವರವರ ಪ್ರಾಡಕ್ಟ್ ಗಳನ್ನ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲಿಯ ಕಸ್ಟಮರ್ಸ್ಗೆ ಅವರು ವ್ಯಾಪಾರಗಳನ್ನ ಮಾಡ್ತಾ ಇದ್ದಾರೆ, ಅವರು ಅಲ್ಲ. ಸೊ ಹಾಗೆ ಅವರು ಮಾಡ್ಬೇಕಾದ್ರೆ ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿನೂ ಕೂಡ ಅವರು ಮಾಡ್ಬೇಕು. ಹಾಗಾದ್ರೆ ಡಿಸ್ಕ್ರಿಷನರಿ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು? ಸಿ ಗೈಸ್, ಇಲ್ಲಿ ಎನ್ವೈರನ್ಮೆಂಟ್ ನಾವ್ ಏನ್ ಮಾಡ್ತೀವಿ, ಇಲ್ಲಿಯ ಎನ್ವೈರನ್ಮೆಂಟ್ ಅಲ್ಲೇ ನಾವು ಬದುಕ್ತಾ ಇರ್ತೀವಿ, ಕರೆಕ್ಟಾ? ಇಲ್ಲಿಯ ಪರಿಸರದಲ್ಲೇ ನಾವು ಜನ ಎಲ್ಲ ಬದುಕ್ತಾ ಇರ್ತಕ್ಕಂತಹದ್ದು. ಇಲ್ಲಿ ಒಳ್ಳೆ ಗಾಳಿ ಇದ್ದಿದ್ರಿಂದನೇ ನಾವು ಒಳ್ಳೆ ಉಸಿರಾಡ್ಲಿಕ್ಕೆ ಸಾಧ್ಯ ಆಗೋದು. ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು, ನಮಗೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ. ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಗೆ ಸೀರೀಸ್ ಆಫ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೆಲ್ತ್ ಚೆನ್ನಾಗಿಲ್ಲ ಅಂತಂದ್ರೆ ಅಫ್ಕೋರ್ಸ್ ಏನಾಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಒಂದ್ ಏನಂತಂದ್ರೆ, ಈ ಎನ್ವೈರನ್ಮೆಂಟ್ ಅಲ್ಲಿ ನಾವ್ ಇದೀವಿ ಅಂತಂದ್ರೆ ಇಲ್ಲಿ ಬಹಳಷ್ಟು ಇನ್ಸಿಡೆಂಟ್ಗಳು, ಈವೆಂಟ್ಗಳು ನಡೀತಾನೆ ಇರುತ್ತೆ. ಏನು, ಕೆಲವು ಸಲ ಸುನಾಮಿ ಆಗ್ಬಿಡ್ಬೋದು, ಕೆಲವು ಕಡೆ ಡ್ರಾಟ್ಸ್ ಆಗುತ್ತೆ. ಸುನಾಮಿ ಅಂತಂದ್ರೆ ಸಮುದ್ರದ ನೀರು ಬಂದ್ಬಿಟ್ಟು ಎಲ್ಲ ಕೊಚ್ಕೊ ಹೋಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಡ್ರಾಟ್ಸ್ ಆಗ್ಬೋದು, ಬೇಸಿಗೆ ಕಾಲ ತುಂಬಾ ಜಾಸ್ತಿ ಆಗಿ ಏನಾಗ್ಬೋದು, ಇರ್ತಕ್ಕಂತಹ ಡ್ಯಾಮು, ನೀರಿನ ಮೂಲಗಳೆಲ್ಲ ಒಣಗೋಗ್ಬಿಟ್ಟು ಬರಗಾಲ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಫ್ಲಡ್ಸ್ ಆಗ್ಬಿಡ್ಬೋದು, ಏನು ಹೆವಿ ಮಳೆ ಆಗ್ಬಿಟ್ಟು ಎಲ್ಲ ಕೊಚ್ಕೊ ಹೋಗ್ತಕ್ಕಂತಹ ಚಾನ್ಸಸ್ ಇರ್ಬೋದು. ಅವಾಗ ಏನಾಗುತ್ತೆ, ಇಲ್ಲಿ ಇರ್ತಕ್ಕಂತಹ ಪ್ರಾಪರ್ಟಿ ಮೇಲೆ ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ, ಕರೆಕ್ಟಾ? ಎಲ್ಲ ಆಸ್ತಿ ಪಾಸ್ತಿಗಳು ಹಾನಿ ಆಗಿರುತ್ತೆ. ಹೋಗ್ಲಿ ಕೆಲವು ಟೈಮ್ ಏನಾಗುತ್ತೆ ಅಂತಂದ್ರೆ ಜನಕ್ಕೆ ತಿನ್ನಕ್ಕೇನೆ ಅನ್ನ ಸಿಗ್ತಾ ಇರಲ್ಲ, ಕರೆಕ್ಟಾ? ಅಂತ ಟೈಮ್ ಅಲ್ಲಿ ಈ ಇಂಡಸ್ಟ್ರಿಗಳು ಅಥವಾ ಬಿಸ್ನೆಸ್ ಗಳು ಏನ್ ಮಾಡ್ಬೇಕು ಅಂತಂದ್ರೆ, ಅವ್ರುವೇ ಬಿಸ್ನೆಸ್ ರನ್ ಮಾಡಿ ಒಂದಷ್ಟು ಪ್ರಾಫಿಟ್ ನ ಅವರು ಮಾಡ್ಕೊಂಡಿರ್ತಾರೆ, ಹಾಗೆ ರಿಸರ್ವ್ಸ್ ಗಳನ್ನ ಇಟ್ಕೊಂಡಿರ್ತಾರೆ, ಕರೆಕ್ಟಾ? ಸೊ ಅಂತ ಟೈಮ್ ಅಲ್ಲಿ ಏನನ್ನ ದುಡ್ಡನ್ನ ಇಟ್ಕೊಂಡಿದಾರಲ್ಲ, ಆ ದುಡ್ಡಿಂದು ಆ ರಿಸರ್ವ್ ಅಮೌಂಟ್ ಅಲ್ಲಿ ಅವರು ಜನಕ್ಕೆ ಇಂಥ ಇನ್ಸಿಡೆಂಟ್ ಗಳು ನಡೆದಾಗ, ಸುನಾಮಿ ಬರ್ಲಿ, ಡ್ರಾಟ್ಸ್ ಬರ್ಲಿ ಅಥವಾ ಫ್ಲಡ್ ಆಗೋಯ್ತು ಅಂತಂದಾಗ ಜನಕ್ಕೆ ಹೆಲ್ಪ್ ಮಾಡ್ಬೇಕು. ಫುಡ್ ಕೊಡೋದಾಗ್ಲಿ ಅಥವಾ ಯಾವ್ದಾದ್ರು ಪ್ರಾಬ್ಲಮ್ ಆಯ್ತು, ರೋಗ ಬಂತು ಅಂತಂದಾಗ ಟ್ಯಾಬ್ಲೆಟ್ಸ್ ಗಳನ್ನ ಕೊಡೋಂತದ್ದಾಗ್ಲಿ, ಇಂಥ ಕೆಲಸಗಳನ್ನ ಸೋಷಿಯಲ್ಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಗೈಸ್, ಇಲ್ಲಿಗೆ ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ 4 ಇಂಪಾರ್ಟೆಂಟ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲಾರ್ದಂಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ನೀವು ಬೇಕು ಅಂತಂದ್ರೆ ಬುಕ್ ಗಳಲ್ಲಿ ಇನ್ನೂ ಒಂದ್ಸಲ ನೋಡಿ, ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ಬಿಡುತ್ತೆ. ನಾನು ಏನಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಕ್ಕಿರುತ್ತೆ, ಓಕೆನಾ? ಹಾಗಾದ್ರೆ ನಾವ್ ಏನೇನ್ ನೋಡ್ದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೇನು, ಅದು ಯಾಕೆ ಇಂಪಾರ್ಟೆಂಟ್, ಮತ್ತೆ ಎಗನೆಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಗನೆಸ್ಟ್ ಏನೇನ್ ಟಾಪಿಕ್ ಗಳಿದೆ, ಹಾಗೆ ಇವತ್ತಿನ ವಾಸ್ತವತೆಯಲ್ಲಿ ರಿಯಾಲಿಟಿಯಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಗೆ ವರ್ಕ್ ಮಾಡ್ತಿದೆ, ಹಾಗೆ ಕೈಂಡ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳಿಗೆ ಯಾವುದು ಅಂತ ನೋಡಿದ್ವಿ. ಹಾಗಾದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾವ್ಯಾವ ಆಯಾಮದಲ್ಲಿ ಬೇರೆ ಬೇರೆ ತರ ಅದು ವರ್ಕ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಏನ್ ಹೇಳುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟುವರ್ಡ್ಸ್ ಶೇರ್ ಹೋಲ್ಡರ್ಸ್ ಅಂಡ್ ಕನ್ಸ್ಯೂಮರ್ಸ್. ಏನ್ ಹೇಳ್ತದೆ, ಒಂದು ಇಂಡಸ್ಟ್ರಿ ಯಾವ್ದೋ ಒಂದು ಪ್ರಾಡಕ್ಟ್ ನ ಅವರು ಹೊರಗೆ ಬರ್ತಾ ಇದಾರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಅವ್ರ ಸುತ್ತಮುತ್ತ ನಡೀತಾ ಇರುತ್ತೆ. ಒಂದ್ ಬಿಸ್ನೆಸ್ ನಾನು ಈಗಾಗ್ಲೇ ಯಾವ್ದೋ ಬಿಸ್ನೆಸ್ ಎನ್ವೈರನ್ಮೆಂಟ್ ಪಾಠ ಮಾಡ್ಬೇಕಾದ್ರೆ ನಾವ್ ಈಗಾಗ್ಲೇ ಅರ್ಥ ಮಾಡ್ಕೊಂಡಿದೀವಿ. ಅದು ಯಾವ್ದ್ರದ್ದು ಫ್ಯಾಕ್ಟರ್ಸ್ ಜೊತೆ ಎಲ್ಲ ಡೀಲ್ ಮಾಡ್ಬೇಕಾಗುತ್ತೆ, ಒಂದು ಎಕನಾಮಿಕಲ್ ಫ್ಯಾಕ್ಟರು, ಸೋಷಿಯಲ್ ಫ್ಯಾಕ್ಟರು, ಜಿಯೋಗ್ರಫಿಕಲ್ ಫ್ಯಾಕ್ಟರು, ಹಾಗೇನೆ ಲೀಗಲ್ ಫ್ಯಾಕ್ಟರು, ಈ ತರ ಬಹಳಷ್ಟು ಸರ್ಕಮ್ಸ್ಟಾನ್ಸಸ್ ಜೊತೆ ಆ ಬಿಸ್ನೆಸ್ ಡೀಲ್ ಮಾಡ್ಬೇಕಾಗತ್ತೆ, ಕರೆಕ್ಟಾ? ಸೊ ಅಂತ ಟೈಮ್ ಅಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಒಂದು ಬಿಸ್ನೆಸ್ ಬೇರೆ ಬೇರೆ ಡಿವಿಷನ್ ಗಳಲ್ಲಿ ಯಾವ ತರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ, ಸಾಮಾಜಿಕ ಹೊಣೆಗಾರಿಕೆಯನ್ನ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಯಾವ್ದು ಹೇಳ್ತಾ ಇದ್ರೆ, ಬಿಸ್ನೆಸ್ ಸಾಮಾಜಿಕ ಹೊಣೆಗಾರಿಕೆಯನ್ನ ಫಸ್ಟ್ ಯಾರಿಗೆ ಕೊಡ್ತಿದೆ? ಸೊ ಯಾವುದು ಅಂತಂದ್ರೆ ಶೇರ್ ಹೋಲ್ಡರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಇದ್ರೆ. ಯಾರನ್ನ ನಾವು ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ? ನಿಮ್ಗೆ ಶೇರ್ ಹೋಲ್ಡರ್ಸ್ ಆಗ್ಬೇಕು ಅಂತಂದ್ರೆ ಕಂಪ್ನಿಗಳು ರಿಜಿಸ್ಟರ್ ಆಗಿರ್ತವೆ. ಅಂತ ಕಂಪ್ನಿಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಆ ಕಂಪನಿಯ ಶೇರ್ ಹೋಲ್ಡಿಂಗ್ ನ ತಗೊಳ್ಬಹುದಾಗಿದೆ. ಶೇರ್ ಹೋಲ್ಡರ್ಸ್ ನ ಏನಂತ ಕನ್ಸಿಡರ್ ಮಾಡ್ತಾರೆ? ಶೇರ್ ಹೋಲ್ಡರ್ಸ್ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ ಅಂತ ಕರೀತಾರೆ. ಯಾರು ಶೇರ್ ಅನ್ನ ಪರ್ಚೇಸ್ ಮಾಡ್ತಾರೆ ಕಂಪನಿಯ, ಅವರೇ ನಿಜವಾದಂತಹ ಓನರ್ಸ್ ಆಫ್ ದ ಬಿಸ್ನೆಸ್. ಆ ಕಂಪನಿಯ ನಿಜವಾದ ಓನರ್ಗಳೇ ಯಾರು ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಇನ್ನೊಬ್ರು ಯಾರು, ಒಂದು ಇಂಡಸ್ಟ್ರಿ ಯಾವ್ದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಮಾರ್ಕೆಟ್ಗೆ ಬಿಡ್ತಾ ಇದೆ ಅಂತಂದ್ರೆ ಅದನ್ನು ಪರ್ಚೇಸ್ ಮಾಡೋದುವೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್ ನೋಡ್ಕೋಬೇಕು ಅಂತ ಹೇಳ್ತಿದೆ. ಹಾಗಾದ್ರೆ ಈ ಶೇರ್ ಹೋಲ್ಡರ್ಸ್ಗೆ ಏನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡುತ್ತೆ, ಹಾಗಾದ್ರೆ ಕಸ್ಟಮರ್ಸ್ಗೆ ಏನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ
ಹೊಣೆಗಾರಿಕೆ, ಸಾಮಾಜಿಕ ಹೊಣೆಗಾರಿಕೆ ಬಿಸ್ನೆಸ್ ಏನೇನ್ ತಗೊಳುತ್ತೆ ಅಂತ ಪಾಯಿಂಟ್ ಅಲ್ಲಿ ನೋಡ್ತಾ ಹೋಗೋಣ. ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಶೇರ್ ಹೋಲ್ಡರ್ಸ್. ನಾನು ಹೇಳಿದೀನಿ ಶೇರ್ ಹೋಲ್ಡರ್ಸ್ ಅಂತಂದ್ರೆ ರಿಯಲ್ ಓನರ್ಸ್ ಆಫ್ ದ ಕಾರ್ಪೊರೇಟ್ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಅವರು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತಾರೆ, ಅವರೇ ಓನರ್ ಗಳು ಆಗಿರ್ತಾರೆ ಶೇರ್ ಹೋಲ್ಡರ್ಸ್ ಅಂತ ಅಂದ್ಬಿಟ್ಟು. ಅವ್ರದ್ದು ಬಿಸ್ನೆಸ್ ಯಾವ ತರ ಸಾಮಾಜಿಕ ಹೊಣೆಗಾರಿಕೆಯನ್ನು ತೋರಿಸುತ್ತೆ? ಎನ್ಶೂರ್ ಫೇರ್ ರಿಟರ್ನ್ ಆನ್ ದೇರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಏನ್ ಮಾಡಿರ್ತಾರೆ? ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್ ಒಂದು ಕಂಪನಿಗೆ ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾರೆ. ಶೇರ್ ಸುಮ್ನೆ ಪರ್ಚೇಸ್ ಮಾಡಕ್ಕಾಗತ್ತಾ? ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಏನಿರ್ಬೇಕು ಅವ್ರ ಹತ್ರ? ಅಫ್ಕೋರ್ಸ್ ದುಡ್ಡು ಇರ್ಬೇಕು. ಅವರು ಒಂದು ಕಂಪನಿಯ ಮೇಲೆ ನಂಬಿಕೆ ಇಟ್ಟು ಈ ಕಂಪನಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಮಾಡುತ್ತೆ ಅಂತ ಇಂಟೆನ್ಷನ್ ಮಾತ್ರನೇ ತಾನೇ ತಗೊಳ್ತಾರೆ. ಈಗ ಎಲ್ಲರೂ ಯಾಕೆ ಜನ MRF ಟೈರ್ ಶೇರ್ಸ್ ಗಳನ್ನ ತಗೊಳ್ಳಿಕ್ಕೆ ಟ್ರೈ ಮಾಡ್ತಾರೆ? ಹಾಗೆ ಟಾಟಾ ಆಗಿರ್ಲಿ, ರಿಲಯನ್ಸ್ ಆಗಿರ್ಲಿ, ಇಂಥ ಕಂಪನಿ ಶೇರ್ಸ್ ಗಳನ್ನೇ ತಗೊಳಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ಅವು ಪ್ರಾಫಿಟ್ ನ ಜಾಸ್ತಿ ಮಾಡುತ್ತೆ ಅಂತ ಅಂದ್ಬಿಟ್ಟು. ಇನ್ಫೋಸಿಸ್ ಶೇರ್ ಗಳನ್ನೇ ಯಾಕೆ ತಗೊಳ್ತಾರೆ? ರಿಲಯನ್ಸ್ ಶೇರ್ ಗಳನ್ನೇ ಯಾಕೆ ತಗೊಳ್ತಾರೆ? L&T ಅವರ ಶೇರ್ ಗಳನ್ನ ಯಾಕೆ ತಗೊಳ್ತಾರೆ? ಅವು ಲಾಂಗ್ ಟರ್ಮ್ ಅಲ್ಲಿ ಯಾವತ್ತು ಪ್ರಾಫಿಟ್ ಅನ್ನ ಮಾಡ್ಕೊಂಡು ಹೋಗ್ತಾನೆ ಇದೆ, ಇಷ್ಟು ವರ್ಷಗಳಿಂದನೂ ಪ್ರಾಫಿಟ್ ಮಾಡ್ತಾ ಬರ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ಪ್ರೀಮಿಯಂ ರೇಟ್ ಕೊಟ್ಟು, ಈಗ ಒಂದು ಶೇರ್ ಪ್ರೈಸ್ ಸುಮ್ನೆ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತಾ ಇದೀನಿ, ಜಾಸ್ತಿ ಇರುತ್ತೆ. 100 ರೂಪೀಸ್ ಒಂದು ಯಾವ್ದೋ ಶೇರ್ ಇದೆ ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಭೂಮಿ ಇರ್ತಕ್ಕಂತಹ ಶೇರ್ಗಳು 120 ರೂಪಾಯಿ 150 ರೂಪಾಯಿ ಪ್ರೀಮಿಯಂ ನ ಕೊಟ್ಟು ಪರ್ಚೇಸ್ ಮಾಡ್ಬೇಕಾಗಿದೆ. ಏನಕ್ಕೆ ಅಷ್ಟೊಂದು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಅಂತಂದ್ರೆ ಅಫ್ಕೋರ್ಸ್ ಮುಂದೆ ಅವರು ಪ್ರಾಫಿಟ್ ನ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಆ ಶೇರ್ ಹೋಲ್ಡರ್ ಇರುತ್ತೆ. ಆ ಶೇರ್ ಹೋಲ್ಡರ್ಗೆ ಅವ್ರು ಪ್ರಾಫಿಟ್ ಮಾಡ್ತಾರೆ ಅಂತ ನಂಬಿಕೆ ಇರೋದ್ರಿಂದನೇ ಈ ಶೇರ್ ಹೋಲ್ಡರ್ ಆ ಕಾರ್ಪೊರೇಟ್ ಗೆ ಶೇರ್ ಗಳನ್ನ ಪರ್ಚೇಸ್ ಮಾಡ್ತಾನೆ. ಯಾವ್ದ್ರಲ್ಲಿ? ಅವನು ಯಾವ್ದು ಶೇರ್ ಗಳನ್ನ, ಆ ಕಂಪನಿಯ ಶೇರ್ ಗಳನ್ನ ಅವನು ಪರ್ಚೇಸ್ ಮಾಡ್ತಾನೆ. ಯಾವ ಮೋಟದಲ್ಲಿ ಮಾಡ್ತಾನೆ? ಮುಂದೆ ಪ್ರಾಫಿಟ್ ಬಂದಾಗ ಅವರು ನನ್ನ ಶೇರ್ ಹೋಲ್ಡಿಂಗ್ ಇರೋದ್ರಿಂದ ನನಗೆ ಅವ್ರ ಪ್ರಾಫಿಟ್ ಅಲ್ಲಿ ಡಿವಿಡೆಂಡ್ ನ ಶೇರ್ ಮಾಡ್ತಾರೆ. ಅವ್ರ ಕಂಪನಿ ಏನ್ ಪ್ರಾಫಿಟ್ ಮಾಡ್ತಾರ ಆ ಪ್ರಾಫಿಟ್ ಅಲ್ಲಿ ಒಂದು ಪಾಲನ್ನ ನನಗೂ ಕೊಡುತ್ತೆ. ಶೇರ್ ಹೋಲ್ಡಿಂಗ್ ಎಷ್ಟಿರುತ್ತೆ ಅದ್ರ ಪ್ರಮಾಣದಲ್ಲಿ ಶೇರ್ ಗಳನ್ನ ನನಗೆ ಪ್ರಾಫಿಟ್ ಅನ್ನ ಡಿವಿಡೆಂಡ್ ನ ಕೊಡ್ತಾ ಹೋಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಯಾರು ಶೇರ್ ಹೋಲ್ಡರ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವ್ರಿಗೆ ಒಳ್ಳೆ ರಿಟರ್ನ್ ನ ಕೊಡ್ಬೇಕು. ಫೇರ್ ರಿಟರ್ನ್ ಏನ್ ಹೇಳ್ತಾ ಇದಾರೆ? ಒಳ್ಳೆ ರಿಟರ್ನ್ಸ್ ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಶೇರ್ ಹೋಲ್ಡಿಂಗ್ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಾನ್ಸೆಪ್ಟ್ ಸಿಂಪಲ್ ಆಗಿ ಹೇಳ್ತೀರಿ, ಆದ್ರೆ ಇದು ಅಕ್ಯುರೇಟ್ ಎಕ್ಸಾಂಪಲ್ ಅನ್ನು ನಿಮ್ಗೆ ಸುಮ್ಮನೆ ಒಂದು ಐಡಿಯಾ ಸಿಗ್ಲಿ ಅಂತ ಅಂದ್ಬಿಟ್ಟು. ಈಗ ಏನಾಗಿರುತ್ತೆ, ಒಬ್ಬ ಪರ್ಸನ್ ಇರ್ತಾನೆ ಅಂತ ಅನ್ಕೊಳ್ಳಿ, ಪರ್ಸನ್ ಎ ಪರ್ಸನ್ ಬಿ ಅಂತ ಅಂದ್ಬಿಟ್ಟು. ಇವ್ರಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಇವನು ಏನ್ ಮಾಡ್ತಾನೆ? ಇವನು 5 ಲಕ್ಷ ಹಾಕಿರ್ತಾನೆ. ಆದ್ರೆ ಇವನ್ಗೆ ಟೈಮ್ ಜಾಸ್ತಿ ಇರುತ್ತೆ, ಇವನು ಒಂದು ಬಿಸ್ನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾನೆ. ಇವನ ಹತ್ರ 5 ಲಕ್ಷ ರೂಪಾಯಿ ಅಷ್ಟೇ ಇನ್ವೆಸ್ಟ್ ಇರೋದು. ಆದ್ರೆ ಬಿ ಇದನ್ನಲ್ಲ, ಇವನು 10 ಲಕ್ಷ ರೂಪಾಯಿ ಇರ್ತಕ್ಕಂತಹ ಕ್ಯಾಪಿಟಲ್ ಇರುತ್ತೆ, ಆದ್ರೆ ಅವನು ಬಿಸ್ನೆಸ್ಗೆ ಟೈಮ್ ಕೊಡೋ ಅಷ್ಟು ಸಮಯ ಇರೋದಿಲ್ಲ. ಓಕೆನಾ? ಅವಾಗ ಏನ್ ಮಾಡ್ತಾನೆ? ಇವನು ಬಿಗ್ ಅಪ್ರೋಚ್ ಮಾಡಿ ನನಗೆ ದುಡ್ಡು ಕೊಡು, ನಾನು ಒಳ್ಳೆ ರಿಟರ್ನ್ಸ್ ಕೊಡ್ತೀನಿ ಅಂತಂದಾಗ ಇವ್ನು ನಂಬಿಕೆ ಮೇಲೆ ಇಟ್ಟು ಇವನು 10 ಲಕ್ಷ ಆಗ್ತಿದ್ದಾನೆ, ಇವನು 5 ಲಕ್ಷ ಹಾಕಿದ್ರು ಇವನು 10 ಲಕ್ಷ ಆಗ್ತಿದ್ದಾನೆ. ಅವಾಗ ಪ್ರಾಫಿಟ್ ಬಂತು ಅಂತಂದ್ರೆ ಜಾಸ್ತಿ ಯಾರಿಗೆ ಶೇರ್ ಮಾಡ್ಬೇಕು? 10 ಲಕ್ಷ ರೂಪಾಯಿ ಹಾಕಿದವರು ಅವನಿಗೂ ಶೇರ್ ಮಾಡ್ಬೇಕು. ಇವನ್ ಟೈಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ದ ಅದನ್ನ ನೋಡ್ಕೊಂಡು ಅವರು ತಗೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗೇನೆ ಶೇರ್ ಹೋಲ್ಡರ್ ಕೂಡ ಒಂದು ನಂಬಿಕೆ ಇಟ್ಟು ಒಂದು ಕಂಪನಿಯ ಮೇಲೆ ಶೇರ್ ಗಳನ್ನ ಪರ್ಚೇಸ್ ಮಾಡಿರ್ತಾನೆ. ಸೊ ಅವ್ರಿಗೆ ಒಳ್ಳೆ ರಿಟರ್ನ್ಸ್ ನ ಕೊಡ್ಬೇಕು, ಫೇರ್ ರಿಟರ್ನ್ ನ ಕೊಡ್ಬೇಕು. ಕ್ಯಾಪಿಟಲ್ ಏನ್ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಒಳ್ಳೆ ರಿಟರ್ನ್ಸ್ ನ ಕೊಟ್ರೆ ಮಾತ್ರನೇ ಅವನು ನೆಕ್ಸ್ಟ್ ಸಲ ಇನ್ನು ಜಾಸ್ತಿ ಶೇರ್ ಗಳನ್ನ ಪರ್ಚೇಸ್ ಮಾಡ್ತಾನೆ. ಇಲ್ದೆ ಹೋದ್ರೆ ಏನ್ ಮಾಡ್ಬಿಡ್ತಾನೆ? ಲಾಸ್ ಆಗ್ತಿದ್ರೆ ಏನ್ ಮಾಡ್ತಾನೆ? ನನಗೆ ಲಾಸ್ ಅನ್ನ ಬೇರ್ ಮಾಡಕ್ಕಾಗಲ್ಲ ಅಂತ ಮಾರ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನು? ಟು ಎನ್ಶೂರ್ ಸೇಫ್ಟಿ ಆಫ್ ದೇರ್ ಇನ್ವೆಸ್ಟ್ಮೆಂಟ್. ಏನ್ ಹೇಳ್ತಾ ಇದಾರೆ? ಮೊದಲನೇ ಪಾಯಿಂಟ್ ಅಲ್ಲಿ ಅವ್ರು ಏನು ಅಮೌಂಟ್ ಅನ್ನ ಶೇರ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದಕ್ಕೆ ಒಳ್ಳೆ ರಿಟರ್ನ್ಸ್ ನ ಕೊಡ್ಬೇಕು ಅಂತ ಹೇಳ್ತಾ ಇದ್ರೆ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರು ಏನು ಶೇರ್ ನ ಪರ್ಚೇಸ್ ಮಾಡಕ್ಕೆ ದುಡ್ಡು ಕೊಟ್ಟಿದಾರಲ್ಲ ಆ ದುಡ್ಡು ಸೇಫ್ ಆಗಿರ್ಬೇಕು. ಈಗ ಏನಾಗ್ಬಿಡುತ್ತೆ, ಬಿಸ್ನೆಸ್ ಯಾವ್ದೇ ಎಲ್ಲಾ ಟೈಮಲ್ಲೂ ಒಂದೇ ತರನೇ ಇರೋದಿಲ್ಲ. ಕೆಲವು ಸಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಯಾಕಂತಂದ್ರೆ ಇಲ್ಲಿ ಎಕನಾಮಿಕಲ್ ಬೇರೆ ಬೇರೆ ಬಿಸ್ನೆಸ್ ಬೇರೆ ಬೇರೆ ಆಂಗಲ್ ಗಳಲ್ಲಿ ಡೀಲ್ ಮಾಡ್ತಾ ಇರುತ್ತೆ. ಎಕನಾಮಿಕಲ್, ಸೋಷಿಯಲ್, ಪೊಲಿಟಿಕಲ್, ಜಿಯೋಗ್ರಾಫಿಕಲ್ ತುಂಬಾ ಫ್ಯಾಕ್ಟರ್ಗಳ ಜೊತೆ ಡೀಲ್ ಮಾಡುತ್ತೆ. ಅಂತ ಫ್ಯಾಕ್ಟರ್ಗಳ ಜೊತೆ ಡೀಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಕೆಲವು ಟೈಮ್ ಲಾಸಸ್ ಆಗ್ಬಿಡುತ್ತೆ. ಲಾಸಸ್ ಆದಾಗ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಏನ್ ದುಡ್ಡು ಹಾಕಿರ್ತಾರಲ್ಲ ಆ ಶೇರ್ ಹೋಲ್ಡಿಂಗ್ ದುಡ್ಡು ಹೋಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ದುಡ್ಡು ವಾಪಸ್ ಬರೋದಿಲ್ಲ, ಅವ್ರಿಗೆ ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅವ್ರು ಏನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮಾಡಿದಾರಲ್ಲ ಅದಕ್ಕೆ ಸೇಫ್ಟಿನ ಕಾರ್ಪೊರೇಟ್ಸ್ ಗಳು ಅಥವಾ ಕಂಪನಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಒಂದು ಹಾಕಿರೋ ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ರಿಟರ್ನ್ಸ್ ನ ಕೊಡ್ಬೇಕು ಡಿವಿಡೆಂಡ್ ರೂಪದಲ್ಲಿ, ಪ್ರಾಫಿಟ್ ಅನ್ನ ಅಂತ ಹೇಳ್ತಾ ಇದಾರೆ.
ಎರಡು, ಅವ್ರು ಏನ್ ಇನ್ವೆಸ್ಟ್ ಮಾಡಿದ್ರಲ್ಲ ಅಮೌಂಟ್, ಅದಕ್ಕೆ ಸೆಕ್ಯೂರಿಟಿ ಇರ್ಬೇಕು, ಸುಮ್ನೆ ಸೇಫ್ಟಿ ಇರ್ಬೇಕು. ಅವ್ರೇನೋ ಏನಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, ಪ್ರಾಫಿಟ್ ಮಾಡ್ತಾರೆ ಅಂತ. ಲಾಸ್ ಆಗ್ಬಿಟ್ರೆ ಏನಾಗುತ್ತೆ, ಅವ್ನು ಹಾಕಿರಂತಹ ಇನ್ವೆಸ್ಟ್ಮೆಂಟ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಅವ್ನು ಹಾಕಿರೋ ಅಮೌಂಟ್ ಗೆ ಸೇಫ್ಟಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮೂರನೇದೇನು, ಟು ಪ್ರೊವೈಡ್ ರೆಗ್ಯುಲರ್, ಅಕ್ಯುರೇಟ್ ಅಂಡ್ ಫುಲ್ ಇನ್ಫಾರ್ಮೇಶನ್ ಅಬೌಟ್ ವರ್ಕಿಂಗ್ ಆಫ್ ಬಿಸ್ನೆಸ್. ಏನ್ ಹೇಳ್ತಾ ಇದ್ರೆ, ಮೊದಲನೇ ಪಾಯಿಂಟ್ ಅಲ್ಲಿ ಪ್ರಾಫಿಟ್ ಶೇರ್ ಮಾಡ್ಬೇಕು ಇನ್ ದ ನೇಮ್ ಆಫ್ ಡಿವಿಡೆಂಡ್ ಅಲ್ಲಿ ಹೇಳಿದ್ರು. ಎರಡನೇದು, ಅವ್ರಿಗೆ ಇನ್ವೆಸ್ಟ್ ಮಾಡಿದ್ದ ಅಮೌಂಟ್ ಗೆ ಅವ್ರಿಗೆ ಸೆಕ್ಯೂರಿಟಿ ಅಥವಾ ಏನು ಸೇಫ್ಟಿ ಇರ್ಬೇಕು ಅಂತ ಹೇಳ್ತಾ ಇದ್ರೆ. ಮೂರನೇ ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಬಿಸ್ನೆಸ್ ಪ್ರಾಫಿಟೇ ಮಾಡ್ಲಿ ಅಥವಾ ಲಾಸೇ ಮಾಡ್ಲಿ, ಬಿಸ್ನೆಸ್ ಹೇಗೆ ರನ್ ಆಗ್ತಿದೆ ಅನ್ನೋದನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಟೈಮ್ ಅವರು ಪಬ್ಲಿಷ್ ಮಾಡ್ತಾ ಇರ್ಬೇಕು. ಯಾವುದೇ ರೀತಿಯಾದಂತಹ ಹೈಡ್ ನ ಮಾಡಬಾರ್ದು. ಅಂದ್ರೆ ಮುಚ್ಚುಮರ, ಈಗ ಯಾವ್ದೋ ಒಂದು ಲ್ಯಾಂಡ್ ತಗೊಂಡಿರ್ತಾರೆ ಅಂತ ಅನ್ಕೊಳ್ಳಿ, ಅದ್ರ ಪ್ರಾಪರ್ಟಿ ವ್ಯಾಲ್ಯೂ 10 crores ಇರುತ್ತೆ ಅಂತಂದ್ರೆ ಸುಮ್ನೆ ಅದನ್ನ 50 crores ಅಂತ ತೋರ್ಸಕ್ ಬರಂಗಿಲ್ಲ. ಅಥವಾ ಯಾವ್ದೋ ಒಂದು ಮಿಷಿನರಿನ 50 crores ನ ಪರ್ಚೇಸ್ ಮಾಡಿರ್ತಾರೆ ಅಂತಂದ್ರೆ ಅದನ್ನ ಸಡನ್ ಆಗಿ ಸುಮ್ನೆ ನಮ್ಗೆ ಟ್ಯಾಕ್ಸ್ ಜಾಸ್ತಿ ಕಟ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು 10 ಲಕ್ಷ ತೋರ್ಸಂತಹದ್ದನ್ನ ಮಾಡ್ಲಿಕ್ಕಾಗಲ್ಲ. ಯಾವ್ದು ಯಾವ ತರ ಇದೆ ಅದೇ ತರನೇ ಟ್ರಾನ್ಸ್ಪರೆಂಟ್ ಆಗಿ ತೋರ್ಸ್ಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಮೋಸ ಮಾಡಿ ತೋರ್ಸ್ಲಿಕ್ಕೆ ಬರಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ? ಏನು, ಟೈಮ್ ಆಗಿ ಪ್ರೊವೈಡ್ ರೆಗ್ಯುಲರ್, ಅಕ್ಯುರೇಟ್ ಆಗಿ ಪ್ರತಿ ಟೈಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರತಿ ವರ್ಷ ಅಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ಫೈನಾನ್ಷಿಯಲ್ ಏನ ಸ್ಟೇಟ್ಮೆಂಟ್ ಗಳನ್ನ ಪಬ್ಲಿಷ್ ಮಾಡ್ತಾರೆ. ಅವ್ರದ್ದು P&L ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅದನ್ನ ಕೊಡ್ತಾ ಇರ್ಬೇಕು. ಅಟ್ಲೀಸ್ಟ್ ವರ್ಷಕ್ಕೊಂದಾದ್ರೂ ಕಂಪಲ್ಸರಿ ಕೊಡ್ಲೇಬೇಕು. ಆ ಕೊಡ್ತಕ್ಕಂತಹ ರಿಪೋರ್ಟ್ ಏನಾಗಿರ್ಬೇಕು, ಅಕ್ಯುರೇಟ್ ಆಗಿರ್ಬೇಕು. ಸುಮ್ಮನೆ ಇಮ್ಯಾಜಿನರಿ ಫಿಗರ್ ಇರ್ಬಾರ್ದು. ಆಗ್ಲೇ ಹೇಳ್ದಂಗೆ 10 ಕೋಟಿ ರೂಪಾಯಿ ಒಂದು 50 ಕೋಟಿ ರೂಪಾಯಿಂದ ಒಂದು ಲ್ಯಾಂಡ್ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನ 10 ಕೋಟಿ ರೂಪಾಯಿ ತಗೊಂಡ್ರು ಅಂತ ತೋರ್ಸಕ್ ಬರಂಗಿಲ್ಲ. ಕರೆಕ್ಟ್ ಆಗಿ ಫಿಗರ್ಗಳು ಎಷ್ಟು ಪರ್ಚೇಸ್ ಮಾಡಿದ್ರೆ ಅಷ್ಟೇ ಫಿಗರ್ದು ಇರ್ಬೇಕು. ಮತ್ತೆ ಫುಲ್ ಇನ್ಫಾರ್ಮೇಶನ್ ಇರ್ಬೇಕು. ಬಿಸ್ನೆಸ್ ಯಾವ ತರ ವರ್ಕ್ ಆಗ್ತಿದೆ, ಅದು ಪ್ರಾಫಿಟ್ ಅಲ್ಲಿ ವರ್ಕ್ ಆಗ್ತಿದ್ಯಾ, ಅದು ಲಾಸ್ ಅಲ್ಲಿ ವರ್ಕ್ ಆಗ್ತಿದ್ಯಾ, ಯಾವ ತರ ಎಂಪ್ಲಾಯೀಸ್ ಗಳು ಇದಾರೆ, ಏನೇನ್ ಕೆಲಸಗಳು ನಡೀತಿದೆ ಅಂತ ಜನಕ್ಕೆ, ಶೇರ್ ಹೋಲ್ಡರ್ಸ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟುವರ್ಡ್ಸ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ಗೆ ಬಿಸ್ನೆಸ್ ಮಾಡಬೇಕಾದಂತಹ ಸಾಮಾಜಿಕ ಹೊಣೆಗಾರಿಕೆ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಓಕೆನಾ? ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಕನ್ಸ್ಯೂಮರ್ಸ್ಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಸೆಕೆಂಡ್ ಪಾಯಿಂಟ್, ರೆಸ್ಪಾನ್ಸಿಬಿಲಿಟಿ ವರ್ಡ್ಸ್ ದ ಕನ್ಸ್ಯೂಮರ್ಸ್ ದ ಸಪ್ಲೈ ರೈಟ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಅಟ್ ದ ರೀಸನಬಲ್ ಪ್ರೈಸ್. ಏನ್ ಹೇಳ್ತಾ ಇದ್ರೆ, ಈಗ ಒಂದು ಶೇರ್ ಹೋಲ್ಡರ್ಸ್ಗೆ ಏನೇನ್ ಕೊಡ್ಬೇಕು ಫೆಸಿಲಿಟಿಗಳನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು ಅಂತ ಹೇಳಿದಾಯ್ತು. ಈಗ ಸೆಕೆಂಡ್, ಕಸ್ಟಮರ್ಗೆ ಅವ್ರು ಏನೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೊಸೈಟಿಲಿ ಇರ್ತಕ್ಕಂತಹ ಕನ್ಸ್ಯೂಮರ್ಗೆ ಕೊಡ್ತಾ ಇದ್ದಾರೆ. ಆ ಕೊಡ್ಬೇಕಾದಂತಹ ಪ್ರಾಡಕ್ಟ್ ಯಾವ ತರ ಇರ್ಬೇಕು ಅಂತಂದ್ಬಿಟ್ರೆ, ರೈಟ್ ಕ್ವಾಲಿಟಿ ಇರ್ಬೇಕು, ಗುಣಮಟ್ಟ ತುಂಬಾ ಚೆನ್ನಾಗಿರ್ಬೇಕು, ಕ್ವಾಂಟಿಟಿನೂ ಕೂಡ. ಈಗ ಯಾವ್ದೋ ಒಂದು ಸೋಪ್ ನ ತಗೊಳಕ್ ಹೋಗ್ತಿದ್ದಾರೆ ಅಂತಂದ್ರೆ ಆ ಸೋಪ್ಗೆ ಕ್ವಾಂಟಿಟಿ ಎಷ್ಟಿಗೆ ತಕ್ಕನಾಗಿ, ಈಗ 100 ಗ್ರಾಮ, 200 ಗ್ರಾಮ, 500 ಗ್ರಾಮ ಅಂತ ಅಂದ್ಬಿಟ್ಟು ಆ ಪ್ರೈಸ್ಗೆ, ಆ ವೇಟಿಗೆ ತಕ್ಕನಾಗಿ ಆ ಪ್ರೈಸ್ ನ ಮೆಷರ್ ಮಾಡಿ ಕೊಡ್ತಕ್ಕಂತಹದ್ದು. ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಕೊಡ್ಬೇಕು, ಜೊತೆಗೆ ಪ್ರೈಸ್ ಒಳ್ಳೆ ಕ್ವಾಂಟಿಟಿಗೆ ತಕ್ಕನಾದಂತಹ ಪ್ರೈಸ್ ಗಳನ್ನ ಇಡ್ತಾ ಹೋಗ್ಬೇಕು. ಈಗ 1/2 ಕಿಲೋ ತಗೊಂಡ್ರೆ ಒಂದ್ ರೇಟು, ಅದೇ ತರ ಇರುತ್ತೆ ತಾನೆ. 1/2 ಕಿಲೋಗೆ ಕಮ್ಮಿ ಇರುತ್ತೆ. 1 kg ತಗೊಂಡಾಗ ಸೊ ನಿಮಗೆ ಯಾವ ತರ ಆಗುತ್ತೆ ಅಂತಂದ್ರೆ, ಕೆಲವು ಸಲ ಜಾಸ್ತಿ ಬಲ್ಕ್ ಅಲ್ಲಿ ತಗೊಂಡಾಗ ನಿಮ್ಗೆ ಪ್ರೈಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ತರದೆಲ್ಲ ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನ ಜನಕ್ಕೆ ಕೊಡ್ಬೇಕು. ಅದು ಗೂಡ್ಸೇ ಆಗಿರ್ಲಿ, ಸರ್ವಿಸೇ ಆಗಿರ್ಲಿ, ಒಂದು ರೀಸನಬಲ್ ರೇಟ್ ಅಲ್ಲಿ ಕೊಡ್ಬೇಕು. ಯಾರಾದ್ರಿ ನಾನು ಎಷ್ಟು ಪ್ರಾಫಿಟ್ ಮಾಡ್ತೀನಿ, ನಾನು ಎಷ್ಟು ಪ್ರಾಡಕ್ಟ್ ಎಷ್ಟು ಪ್ರೈಸ್ ಇಡ್ತೀನಿ ಅಷ್ಟಕ್ಕೆ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ನಂಗೆ ಇರಬಾರ್ದು. ಒಂದು ರೀಸನಬಲ್ ಪ್ರೈಸ್ಗೆ ಪ್ರಾಡಕ್ಟ್ ನ ಜನಕ್ಕೆ ಒಳ್ಳೆ ಕ್ವಾಲಿಟಿದು ಕೊಡ್ಬೇಕು, ಕಸ್ಟಮರ್ಸ್, ಕನ್ಸ್ಯೂಮರ್ಸ್ಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಪ್ರೊವೈಡ್ ಸಫಿಶಿಯಂಟ್ ಪ್ರಾಪರ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್ ಅಂಡ್ ಕಂಪನಿ ಅಂಡ್ ಅಬೌಟ್ ಅದರ್ಸ್ ಮ್ಯಾಟರ್. ಏನ್ ಹೇಳ್ತಿದ್ರೆ, ಯಾವ್ದೋ ಒಂದು ಪ್ರಾಡಕ್ಟ್ ನ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪಬ್ಲಿಕ್ ಗೆ ಬಿಡ್ತಿದೆ ಅಥವಾ ವ್ಯಾಪಾರ ಮಾಡ್ಲಿಕ್ಕೆ ಮಾರ್ಕೆಟ್ ಗೆ ಅವ್ರು ಬಿಡ್ತಾರೆ ಅಂತಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಅವರು ಡಿಸ್ಕ್ಲೋಸ್ ಮಾಡಿರ್ಬೇಕು. ಈ ಪ್ರಾಡಕ್ಟ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಗಳನ್ನೆಲ್ಲ ಅವ್ರು ಯೂಸ್ ಮಾಡಿದ್ದಾರೆ, ಐಟಮ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಪ್ರೋಸೆಸ್ ಯಾವ ತರ ಆಗಿದೆ, ಮಾರ್ಕೆಟಿಂಗ್ ಯಾರು ಮಾಡಿರೋದು, ಮತ್ತೆ ಕನ್ಸ್ಯೂಮರ್ ಸೆಲ್ದು ಕಾಂಟ್ಯಾಕ್ಟ್ ನಂಬರ್ ಏನಿದೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಎಲ್ಲಿ, ಅಡ್ರೆಸ್ ಏನು, ಕಂಪ್ಲೀಟ್ ಆಗಿ ಇದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವ್ ಯಾವ್ದೋ ಒಂದು ಐಟಮ್ ತಗೊಳ್ಳಿ, ಅದ್ರ ಮೇಲೆ ಕಂಪ್ಲೀಟ್ ಆಗಿ, ಈಗ ಒಂದು ರಿನ್ ಸೋಪ್ ಆಗಿರ್ಲಿ, ಸರ್ಫೆಕ್ಸಲ್ ಆಗಿರ್ಲಿ, ನೀವು ಪೌಡರೇ ಆಗಿರ್ಲಿ, ಅಥವಾ ಒಂದು ಟೂತ್ ಪೇಸ್ಟ್ ತಗೊಳ್ತೀನಿ ಅಂತಂದ್ರೆ
ನಿಮ್ಗೆ ಕಂಪ್ಲೀಟ್ ಆಗಿ ಅದ್ರದ್ದು ಕಂಪ್ಲೀಟ್ ಬ್ರ್ಯಾಂಡ್ ಡೀಟೇಲು, ಅದರದ್ದು ಫೀಚರ್ಗಳು ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ಡಿಸ್ಕ್ಲೋಸ್ ಮಾಡಿರ್ತಾರೆ, ಸಫಿಶಿಯಂಟ್ ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾರೆ. ಪ್ರಾಪರ್ ಇನ್ಫಾರ್ಮೇಶನ್ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಯೂಸ್ ಮಾಡಬಾರ್ದು ಅನ್ನೋದ್ರಲ್ಲಿ ಎಲ್ಲ ಡೀಟೇಲ್ ನ ಕೊಟ್ಟಿರ್ತಾರೆ. ಕಂಪನಿ ಬಗ್ಗೆನೂ, ಕಂಪನಿ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಅದೇನ್ ಕೆಲಸ ಮಾಡ್ತಿದೆ ಅಂತ ಅಂದ್ಬಿಟ್ಟು, ಅದಕ್ಕೆ ಏನು ಪ್ರೈಸು, ಅದ್ರ ಎಕ್ಸ್ಪೈರಿ ಡೇಟ್ ಏನು, ಎಲ್ಲ ಒಂದೊಮ್ಮೆ ಆ ಪ್ರಾಡಕ್ಟ್ ಮೇಲೆ ಇನ್ಫಾರ್ಮೇಶನ್ ನ ಜನಕ್ಕೆ, ಕನ್ಸ್ಯೂಮರ್ಸ್ಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನು, ಟು ಸಿ ದಟ್ ಪ್ರಾಪರ್ precaution is taken against adulteration, poor quality, misleading advertising and so on. ಏನ್ ಹೇಳ್ತಾ ಇದಾರೆ, ಇವ್ರೇನೋ ಒಂದು ಪ್ರಾಡಕ್ಟ್ ನ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಬಿಡ್ತಾರೆ, ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಅಡಲ್ಟ್ರೇಷನ್ ಆಗ್ಬಾರ್ದು. ಅಡಲ್ಟ್ರೇಷನ್ ಅಂತಂದ್ರೇನು, ಮಿಶ್ರಣ ಆಗ್ಬಾರ್ದು, ಯಾವ್ದೋ ಪ್ರಾಡಕ್ಟ್ ಗೆ ಇನ್ನೇನೋ ಮಿಕ್ಸ್ ಮಾಡ್ಬಿಟ್ಟು ಕೊಡೋ ಅಂತಹದ್ದು. ಈಗ ಕಾಳು ಮೆಣಸಿಗೆ ಅಡಲ್ಟ್ರೇಷನ್ ನ ಏನ್ ಮಾಡ್ತಾರೆ, ಪಪ್ಪಾಯಿದು ಬೀಜಗಳನ್ನ ಹಾಕ್ಬಿಟ್ರೆ ಎರಡು ಸೇಮ್ ಕಂಡಂಗ್ ಕಾಣಿಸುತ್ತೆ. ಅವಾಗ ನಮ್ಗೆ ಪಪ್ಪಾಯಿ ಬೀಜ ಯಾವ್ದು, ಕಾಳು ಮೆಣಸು ಯಾವ್ದು ಅಂತ ಗೊತ್ತಾಗಂಗಿಲ್ಲ. ಈಗ ಹಿಟ್ಟುಗಳಿಗೂ ಯಾವ್ದಾದ್ರು ಬೇರೆ ಹಿಟ್ಟುಗಳನ್ನ ಮಿಕ್ಸ್ ಮಾಡ್ಬಿಟ್ರು ಅಂತಂದ್ರೆ ಕೆಲವು ಸಲ ಗೊತ್ತಾಗತ್ತಿಲ್ಲ. ಸೊ ಹಂಗಾಗಿ ಅಡಲ್ಟ್ರೇಷನ್ ನ ಮಾಡಬಾರ್ದು. ಮತ್ತೆ ಕ್ವಾಲಿಟಿನು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು, ಪೂರ್ ಕ್ವಾಲಿಟಿನ ಕೊಟ್ಟು ಹಾಳು ಮಾಡಬಾರ್ದು ಜನನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಇನ್ನೂ ಒಂದೇನಂತಂದ್ರೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ನೀವು ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ ತಕ್ಷಣನೇ ನೀವು ಬೇರೆ ತರ ಆಗ್ಬಿಡುತ್ತೆ, ನಿಮ್ಗೆ ರಿಯಾಕ್ಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫೇಕ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡಬಾರ್ದು. ಕೊಡ್ತಾರೆ ಅಂತಂದ್ರೆ ಪ್ರಾಪರ್ ಆಗಿ ಅಡ್ವರ್ಟೈಸ್ಮೆಂಟ್ ನೇ ಕೊಡ್ಬೇಕು, ಇಲ್ಲದೆ ಹೋದ್ರೆ ಕೊಡ್ಬಾರ್ದು. ಈಗ ಸುಮ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ನೀವು ಟಿವಿಗಳಾಗ್ಲಿ ಯಾವ್ದ್ರಲ್ಲೇ ಆಗ್ಲಿ, ಈ ಬೆಟ್ಟಿಂಗ್ ಆಪ್ ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಗಳು ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಬಂದಾದ್ಮೇಲೆ ಒಂದು ಸ್ಪೀಡ್ ಆಗಿ ಒಂದು ಸ್ಲೋಗನ್ ಬರುತ್ತೆ. ಈ ಜಾಹೀರಾತುಗಳು ಯಾವುದೇ ರೀತಿಯಾದಂತಹ ಅಂತಂದ್ರೆ ಇವು ನಿಮ್ಮನ್ನ ಚಟಗಳನ್ನಾಗಿ ಮಾಡ್ಕೊಳ್ಬಹುದು, ಹಾಗಾಗಿ ಜಾಗರೂಕವಾಗಿರಿ ಅಂತ ಅಂದ್ಬಿಟ್ಟು ಇದನ್ನ ಕಂಪಲ್ಸರಿ ಅಂತ ಅಡ್ವರ್ಟೈಸ್ ಗಳು ಬಂದಾಗ ಅವನ್ನ ಎಂಡ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಸೊ ನೀವು ಅಡ್ವರ್ಟೈಸ್ಮೆಂಟ್ ನ ಕೇಳಿಸ್ಕೊಳ್ಬೇಕಾದ್ರೆ ಅಥವಾ ನೋಡ್ಬೇಕಾದ್ರೆ ನೀವು ಕೂಡ ಜಾಗರೂಕವಾಗಿ ಇರ್ಬೇಕು, ಕನ್ಸ್ಯೂಮರ್ಗಳು ಕೂಡ ಜಾಗರೂಕವಾಗಿರ್ಬೇಕು. ಹಾಗೆ ಮಿಸ್ಲೀಡ್ ಆಗತಕ್ಕಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಈಗ ನೋಡಿ ಇಲ್ಲಿ ಚಿಟ್ಸ್ ಗಳು ಇರುತ್ತೆ. ಚಿಟ್ಸ್ ಗಳು ಅಂತಂದ್ರೆ ಈ ಬೀಡಿ, ಸಿಗರೇಟ್, ಪಾನ್ ಪರಾಗ್ ಆಗಿರ್ಲಿ ಯಾವುದೇ ಆಗಿರ್ಲಿ, ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹೆಲ್ತ್ ಗೆ ರಿಲೇಟೆಡ್ ಕಾಸಸ್ ಆಗುತ್ತೆ, ನಮ್ಮ ಹೆಲ್ತ್ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೇನೆ ಸಿಗರೇಟ್ ಗಳ ಮೇಲೆ ಆಗಿರ್ಲಿ ಅಥವಾ ಪ್ರಾಡಕ್ಟ್ ಗಳ ಮೇಲೆ ಆಗಿರ್ಲಿ ಏನ್ ಮಾಡ್ತಾರೆ, ಯಾರು ಅದರಿಂದ ಡ್ಯಾಮೇಜ್ ಒಳಗಾಗಿದೆ ಅದ್ರದ್ದು ಕಂಪ್ಲೀಟ್ ಆಗಿ ಪಿಕ್ಚರೇ ಹಾಕ್ಬಿಟ್ಟಿರ್ತಾರೆ. ಯಾಕಂತಂದ್ರೆ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ಯೂಸ್ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಜನಕ್ಕೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಿಸ್ಲೀಡ್ ಆಗ್ತಕ್ಕಂತಹ ಅಡ್ವರ್ಟೈಸ್ಮೆಂಟ್ ನ ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಹಾಗಾದ್ರೆ ಒಂದು ಬಿಸ್ನೆಸ್ ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾರಿಗೂ ಶೇರ್ ಹೋಲ್ಡರ್ಸ್ಗೆ ಏನೇನಿತ್ತು ಅಂತ ಪಾಯಿಂಟ್ ನ ಅರ್ಥ ಮಾಡ್ಕೊಂಡಿದೀವಿ, ಹಾಗೆ ಕನ್ಸ್ಯೂಮರ್ಸ್ಗೆ ಏನೇನಿತ್ತು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದೀವಿ. ಹಾಗಾದ್ರೆ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ವರ್ಕರ್ಸ್ ಏನ್ ಮಾಡ್ತೇವೆ, ಒಂದು ಇಂಡಸ್ಟ್ರಿ ಅಂತ ಅಂದಿದ ತಕ್ಷಣ ಅಲ್ಲಿ ಬಹಳಷ್ಟು ವರ್ಕರ್ಸ್ ಗಳು ವರ್ಕ್ ಮಾಡ್ತಾ ಇರ್ತಾರೆ. ಯಾವ ತರದ ವರ್ಕರ್ಸ್, ಲೇಬರ್ ಗಳು ಇರ್ತಾರೆ. ಲೇಬರ್ ಅಂತಂದ್ರೆ ಶ್ರಮಿಕವಾದಂತಹ ಕೆಲಸಗಳನ್ನು, ತುಂಬಾ ಫಿಸಿಕಲಿ ಗಟ್ಟಿಯಾಗಿರ್ತಕ್ಕಂತಹ ಕೆಲಸಗಳನ್ನ ಮಾಡ್ತಕ್ಕಂತಹದ್ದು. ಪ್ರಾಡಕ್ಟ್ ಗಳನ್ನ ಎತ್ತಾಕೋದಾಗಿರ್ಲಿ, ಒಂದು ಐಟಮ್ ಗಳನ್ನ, ಮಿಷಿನರಿಗಳನ್ನ ತಯಾರಿಸೋದಾಗಿರ್ಲಿ, ಇದೆಲ್ಲ ಏನು ಲೇಬರ್ಸ್ ಗಳು ಬರ್ತಾ ಹೋಗ್ತಾರೆ. ಸೊ ಶ್ರಮ ಪಟ್ಟು ಮಾಡ್ತಕ್ಕಂತಹದ್ದು. ಇನ್ನ ಎಂಪ್ಲಾಯಿಗಳು ಬರ್ತಾ ಹೋಗ್ತಾರೆ. ಆಫೀಸ್ ಅಲ್ಲಿ ಕೂತು ಆಫೀಸ್ ರಿಲೇಟೆಡ್ ಡಾಕ್ಯುಮೆಂಟೇಶನ್ ಪಾರ್ಟ್ ಗಳನ್ನ ಏನೇನ್ ಮಾಡ್ಬೇಕು, ಬಿಲ್ ಬಂತಾ, ಬಿಲ್ ಹೋಯ್ತಾ, ಪೇಮೆಂಟ್ ಬಂತಾ, ಪೇಮೆಂಟ್ ಬರ್ಲಿಲ್ವಾ, ಹಾಗೆ ಪ್ರಾಡಕ್ಟ್ ಎಷ್ಟು ಬಂತು, ಎಷ್ಟು ಹೋಯ್ತು, ರಾ ಮೆಟೀರಿಯಲ್ ಎಷ್ಟು ಬಂತು ಅಂತ ಆಫೀಸ್ ಅಲ್ಲಿ ಕೂತು ಕಂಪ್ಲೀಟ್ ಆಗಿ ಅಕೌಂಟಿಂಗ್ ನ ಫೈನಾನ್ಷಿಯಲ್ ನ ಮಾಡೋರಾಗಿರ್ತಾರೆ. ಸೊ ಎಲ್ಲಾ ರೀತಿಯಾದಂತಹ ವರ್ಕರ್ ಗಳು ಒಂದು ಆರ್ಗನೈಸೇಷನ್ ಒಳಗೆ ಇರ್ತಾರೆ. ಸೊ ಅಂತ ಆರ್ಗನೈಸೇಷನ್ ನಲ್ಲಿ ವರ್ಕ್ ಮಾಡ್ತಂತಹ ಎಂಪ್ಲಾಯಿಗೆ ಬಿಸ್ನೆಸ್ ಯಾವ ತರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಟು ಎನ್ಶೂರ್ ಫೇರ್ ವೇಜಸ್ ಏನ್ ಹೇಳ್ತಾ ಇದಾರೆ, ಇರ್ತಕ್ಕಂತಹ ಕೆಲಸ ಮಾಡೋಕೆ ಒಂದು ಒಳ್ಳೆ ಸ್ಯಾಲ್ರಿನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸ್ಯಾಲ್ರಿ ಹಾಗೆ ರೆಮ್ಯುನರೇಷನ್ ನ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ. ಇಲ್ದೆ ಹೋದ್ರೆ ಏನಾಗುತ್ತೆ, ಒಳ್ಳೆ ಸ್ಯಾಲ್ರಿ ಕೊಡ್ಲಿಲ್ಲ ಅಂತಂದ್ರೆ ಎಂಪ್ಲಾಯೀಸ್ ಸ್ಯಾಟಿಸ್ಫೈ ಆಗಲ್ಲ. ಯಾವಾಗ ಎಂಪ್ಲಾಯಿ ಸ್ಯಾಟಿಸ್ಫೈ ಆಗೋದಿಲ್ಲ ಆಗ ಅವರು ಪ್ರೊಡಕ್ಟಿವಿಟಿನ ಕಮ್ಮಿ ಮಾಡ್ತಾರೆ. ಅವ್ರಿಗೆ ಈಗ ದುಡ್ಡು ಬರ್ತಿತ್ತು ಅಂತಂದ್ರೆ ತಾನೇ ಅವ್ರಿಗೆ ಖುಷಿಯಿಂದ ಕೆಲಸ ಮಾಡಕ್ ಸಾಧ್ಯ. ದುಡ್ಡನ್ನೇ ಕರೆಕ್ಟ್ ಆಗಿ ಕೊಡ್ತಿಲ್ಲ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಖುಷಿ ಇರುತ್ತಾ? ಕಂಪಲ್ಸರಿ ಖುಷಿ ಇರೋದಿಲ್ಲ. ಅದಕ್ಕೇನೆ ಇಂಡಸ್ಟ್ರಿಗಳಲ್ಲಿ ಏನೇನ್ ಮಾಡ್ತಾರೆ ಅಂತಂದ್ರೆ
ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಅವರಿಗೆ ಒಳ್ಳೆ ಸ್ಯಾಲರಿ ಕೊಡೋದಲ್ಲದೆ ESI, PF, ಬೆನಿಫಿಟ್, ಗ್ರಾಚ್ಯುಟಿ ಇವನ್ನೆಲ್ಲದ್ರ ಜೊತೆಗೆ ಅವ್ರಿಗೆ ಕಾಫಿ ಟೈಮ್ ಆಗಿರ್ಲಿ, ಟೀ ಟೈಮ್ ಬ್ರೇಕ್ ಆಗಿರ್ಲಿ, ಮತ್ತೆ ಲಂಚ್ ಅವರ್ಸ್ ಆಗಿರ್ಲಿ, ಆರ್ಗನೈಸ್ ಇಂಡಸ್ಟ್ರಿಗಳೇ ಅವ್ರಿಗೆ ಊಟಗಳನ್ನ ಕೊಡ್ತಕ್ಕಂತಹ ಫೆಸಿಲಿಟಿ ಇರುತ್ತೆ, ಸ್ನಾಕ್ಸ್ ನ ಕೊಡ್ತಕ್ಕಂತಹ ಫೆಸಿಲಿಟಿ ಇರುತ್ತೆ. ಸೊ ಇವನ್ನೆಲ್ಲ ಮಾಡ್ತಾ ಹೋಗುತ್ತೆ. ಸೊ ಬಿಸ್ನೆಸ್ ವರ್ಕರ್ಗಳಿಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಸ್ಯಾಲರಿನ, ವೇಜಸ್ ನ ಕೊಡ್ಬೇಕು. ಇಲ್ಲದೆ ಹೋದ್ರೆ ಎಂಪ್ಲಾಯಿಗಳು ಉಳಿಯೋದಿಲ್ಲ. ಟು ಎನ್ಶೂರ್ ಗುಡ್ ವರ್ಕಿಂಗ್ ಕಂಡೀಷನ್, ಏನ್ ಹೇಳ್ತಾ ಇದ್ರೆ ಅಟ್ಮಾಸ್ಫಿಯರ್, ಈ ಒಂದು ಇಂಡಸ್ಟ್ರಿ ಒಳಗೆ ಅಥವಾ ಒಂದು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಒಳ್ಳೆ ಫೆಸಿಲಿಟಿನ ಮಾಡ್ಕೊಡ್ಬೇಕು. ಈಗ ನೋಡಿ, ಇಲ್ಲಿ ಒಂದು ಇಂಡಸ್ಟ್ರಿ ತುಂಬಾ ಹೀಟ್ ಆಗ್ತಾ ಇದೆ, ಅದು ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತಂದ್ರೆ ಹೀಟು ಅಲ್ಲಿ ಒಳಗಿನ ವರ್ಕ್ ಮಾಡ್ತಿರೋರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ತಾನೆ, ಅವ್ರ ಬಾಡಿ ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ತಾನೆ. ಸೊ ಆ ಹೀಟು ಹೊರಗಡೆ ಹೋಗಿಕ್ಕೆ ಏನ್ ಮಾಡ್ಬೇಕು, ಎಕ್ಸಿಟ್ ಫ್ಯಾನ್ ಗಳನ್ನ ವ್ಯವಸ್ಥೆ ಮಾಡ್ಬೇಕು. ಎಕ್ಸಿಟ್ ಫ್ಯಾನ್ ನ ಕೊಟ್ರೆ ಮಾತ್ರನೇ ಅಲ್ಲಿ ಕೆಲಸ ಮಾಡಕ್ಕಾಗತ್ತೆ, ಇಲ್ದ ಹೋದ್ರೆ ಕೆಲಸ ಮಾಡಕ್ಕಾಗತ್ತಾ? ಖಂಡಿತ ಇಲ್ಲ. ಆ ಹೊಗೆ ಏನಿದೆ ಅದು ಔಟ್ ಸೈಡ್ ಹೋಗಿದ ತಕ್ಷಣ ಇಲ್ಲಿ ಕ್ಲೀನ್ ಆಗಿ ಕೆಲಸಗಳನ್ನ ಮಾಡ್ಬೋದು ಎಂಪ್ಲಾಯೀಸ್ಗಳು. ಆ ತರದ್ದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೇಕು. ಹಾಗೇನೆ ಇನ್ನು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ಏನಿರ್ಬೇಕು, ಒಳ್ಳೆ ಫ್ಲೋರಿಂಗ್ ಇರ್ಬೇಕು, ಕುತ್ಕೊಳ್ಳಕ್ಕೆ ಫೆಸಿಲಿಟಿ ಇರಬೇಕು, ಚೇರ್ ಗಳು ಇರ್ಬೇಕು, ಸಿಸ್ಟಮ್ ಇರಬೇಕು, ಹಾಗೆ ಸಾಫ್ಟ್ವೇರ್ ಗಳು ಇರ್ಬೇಕು. ಎಲ್ಲಾ ವ್ಯವಸ್ಥೆ ಇದ್ರೆ ಮಾತ್ರ ಕೆಲಸಗಳು ಸ್ಮೂತ್ ಆಗಿ ಹೋಗುತ್ತೆ. ಇಲ್ಲದೆ ಹೋದ್ರೆ ಕೆಲಸಗಳು ಸ್ಮೂತ್ ಆಗಿ ಹೋಗೋದಿಲ್ಲ. ಒಳ್ಳೆ ವರ್ಕಿಂಗ್ ಕಂಡೀಷನ್ ನ ಅವರು ಕ್ರಿಯೇಟ್ ಮಾಡ್ಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಇಂಟರ್ಲಿಂಕ್ ನ ಮಾಡ್ತಾ ಹೋಗ್ಬೇಕು. ಒಂದೇ ಡಿಪಾರ್ಟ್ಮೆಂಟ್ ಒಂದೇ ತರ ಕೆಲಸ ಮಾಡ್ಕೊಳ್ಳಕ್ಕೆ ಅದ್ರ ಪಾಡಿಗೆ ಅದ್ ಮಾಡ್ತು ಅನ್ನಂಗೆ ಇರ್ಬಾರ್ದು. ಒಳ್ಳೆ ಕಂಡೀಷನ್ ಇದ್ರೆ ಮಾತ್ರನೇ ಎಲ್ಲ ಒಂದು ಇಡೀ ಇಂಡಸ್ಟ್ರಿ ಕ್ಲೀನ್ ಆಗಿ ಸ್ಮೂತ್ ಆಗಿ ಹೋಗುತ್ತೆ. ಯಾರ್ಯಾರಿಗೆ ಬ್ರೇಕ್ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ, ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಆಗುತ್ತೆ. ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಆದಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ಕರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಪ್ರಾಬ್ಲಮ್, ಮಾರ್ಕೆಟಿಂಗ್ ಆಗಲ್ಲ. ಮಾರ್ಕೆಟಿಂಗ್ ಆಗಿಲ್ಲ ಅಂದ್ರೆ ಪ್ರಾಫಿಟ್ ಬರಲ್ಲ, ಮತ್ತೇನೆ ಬಿಸ್ನೆಸ್ ಲಾಸ್ ಆಗುತ್ತೆ. ಸೊ ಇಲ್ಲಿ ಒಂದು ಒಳ್ಳೆ ವರ್ಕಿಂಗ್ ಕಂಡೀಷನ್ ನ ಕ್ರಿಯೇಟ್ ಮಾಡ್ಬೇಕು. ಯಾರ ನಡುವೆನೂ ಜಗಳ ಆಗ್ದಂಗೆ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂರನೇ ಪಾಯಿಂಟ್ ಏನು, ಟು ಅಲೋ ದೆಮ್ ಟು ಫಾರ್ಮ್ ಯೂನಿಯನ್. ಯಾರು ಲೇಬರ್ಗಳು ವರ್ಕ್ ಮಾಡ್ತಿದ್ದಾರೆ, ಲೇಬರ್ ಯೂನಿಯನ್ ನ ಫಾರ್ಮ್ ಮಾಡಕ್ಕೆ ಅವರು ಒಳಪಿಗೋಸ್ಕರನೇ ಯೂನಿಯನ್ ನ ಮಾಡ್ಕೊಳ್ಳೋಂತಹದ್ದು. ಯಾರು ಲೇಬರ್ಗಳು ಇರ್ತಾರೆ ಆ ಲೇಬರು ಅವ್ರು ಒಳ್ಳೇದಾಗ್ಲಿ, ಅವ್ರ ಫ್ಯೂಚರ್ಗೆ ಚೆನ್ನಾಗಿರ್ಬೇಕು, ಅವ್ರ ಹೆಲ್ತ್ಗೆ. ಯಾಕಂತಂದ್ರೆ ಇಡೀ ಇಂಡಸ್ಟ್ರಿ ದೊಡ್ಡ ಪ್ರಾಫಿಟ್ ನ ಮಾಡ್ತಾ ಇರುತ್ತೆ. ಅದು ಯಾರ ಸಹಾಯದಿಂದ ಮಾಡ್ತಿರುತ್ತೆ, ಈ ಲೇಬರ್ ಕೆಲಸ ಮಾಡೋದ್ರಿಂದಾನೇ ತಾನೆ. ಬೆಳಿಗ್ಗೆಯಿಂದ ಬಂದು 8 hours ಅವನು ನಾನ್ ಸ್ಟಾಪ್ ಕೆಲಸಗಳನ್ನ ಮಾಡ್ತಾನೆ ಇರ್ತಾನೆ. ಮಧ್ಯದಲ್ಲಿ ಬ್ರೇಕ್ ಅಫ್ಕೋರ್ಸ್ ಇರುತ್ತೆ, ಆ ಟೈಮ್ ತಗೊಂಡು. ಆದ್ರೆ ಅವ್ನು ಅಷ್ಟು ಕಷ್ಟ ಬಿದ್ದಿದ್ರಿಂದಾನೇ ತಾನೆ ಕೆಲಸ ಆಗಿದ್ದು. ಕಷ್ಟ ಬಿಲ್ದೆ ಹೋಗಿದ್ರೆ ಕೆಲಸ ಆಗ್ತಿತ್ತಾ? ಖಂಡಿತ ಆಗ್ತಿರ್ಲಿಲ್ಲ. ಸೊ ಅಂತ ಎಂಪ್ಲಾಯಿಗಳು, ಯೂನಿಯನ್ ಅಂತ ಲೇಬರ್ಗಳು ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಲೇಬರ್ ಯೂನಿಯನ್ ನ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ಆಪರ್ಚುನಿಟಿನ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಟು ಪ್ರೊವೈಡ್ ಆಪರ್ಚುನಿಟಿ ಫಾರ್ ಮೀನಿಂಗ್ಫುಲ್ ವರ್ಕ್. ಏನ್ ಹೇಳ್ತಿದ್ರೆ, ಅಲ್ಲಿ ವರ್ಕ್ ಮಾಡಂತಹ ಸಮಯದಲ್ಲಿ ಒಳ್ಳೆ ವರ್ಕ್ ಅನ್ನ ಮಾಡ್ಲಿಕ್ಕೆ ಅನುಕೂಲ ಫೆಸಿಲಿಟಿಗಳು ಏನಿದೆ ಅದನ್ನ ಮಾಡ್ಕೊಡ್ಬೇಕು. ಮೀನಿಂಗ್ಫುಲ್ ವರ್ಕ್ ಅನ್ನ ಮಾಡ್ಬೇಕು. ಈಗ ಯಾವುದೋ ಒಂದು ಕ್ವಾಲಿಫೈಡ್ ಎಂಪ್ಲಾಯಿ ಕ್ಯಾಂಡಿಡೇಟ್ ನ ಅಪಾಯಿಂಟ್ ಮಾಡ್ಕೊಂಡು ಎಂಪ್ಲಾಯಿ ಮಾಡ್ಕೊಂಡಿದೀವಿ ಅಂತಂದ್ರೆ ಅವನಿಂದ ಒಳ್ಳೆ ಕೆಲಸಗಳನ್ನ ತೆಗೆಸ್ಕೊಡ್ಬೇಕು ಅಂತಂದ್ರೆ ಅವನಿಗೆ ಒಳ್ಳೆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು. ಮೀನಿಂಗ್ಫುಲ್ ಆಪರ್ಚುನಿಟಿಗಳನ್ನ ಜನಕ್ಕೆ ಕೊಡ್ಬೇಕು. ಈಗ ಇಂಡಸ್ಟ್ರಿ ಇತ್ತು ಯಾವ್ದೋ ಬೇರೆ, ಈಗ ಕರ್ನಾಟಕದಲ್ಲಿ ಒಂದು ಇಂಡಸ್ಟ್ರಿ ಓಪನ್ ಮಾಡ್ತಿದ್ದಾರೆ ಅಂತಂದ್ರೆ ಫಸ್ಟ್ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಂಪ್ಲಾಯೀಸ್ಗಳು ಅವ್ರ ಪೋಸ್ಟ್ ಯಾರ್ಯಾರು ಬೇಕು, ಕರ್ನಾಟಕದಲ್ಲಿ ಇರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಅದಾದ್ಮೇಲೆ ಹೊರಗಿನ ಅವ್ರು ಬೇಕು ಅಂತಂದ್ರೆ ರಿಕ್ವೈರ್ಮೆಂಟ್ ಇದ್ರು ಅಂತಂದ್ರೆ ತೆಗೆಸ್ಕೊಳ್ಬಹುದು. ಸೊ ಈ ತರ ಅವ್ರು ಏನ್ ಮಾಡ್ಬೇಕು, ಒಳ್ಳೆ ಆಪರ್ಚುನಿಟಿಗಳನ್ನ ಕೊಡ್ಬೇಕು, ಒಳ್ಳೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೇಕು, ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು. ಅಲ್ಲಿರ್ತಕ್ಕಂತಹ ಎಂಪ್ಲಾಯಿಗೆ ಫೋಕಸ್ ಆಗಿ ಈ ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಶೇರ್ ಹೋಲ್ಡರ್ ಯಾವ ತರ ಇರ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಅಲ್ಲಿಯ ಕನ್ಸ್ಯೂಮರ್ಸ್, ಆ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ಕನ್ಸ್ಯೂಮರ್ಸ್ ಯಾವ ತರ ಇರ್ಬೇಕು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅರ್ಥ ಆಯ್ತು. ಫೈನಲ್ ನಿಮ್ಗೆ ಟುವರ್ಡ್ಸ್ ವರ್ಕರ್, ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಎಂಪ್ಲಾಯಿಗಳಿಗೆ ಯಾವ ತರ ಇರ್ಬೇಕು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಈಗ ಫೈನಲಿ ಟುವರ್ಡ್ಸ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಗೌರ್ಮೆಂಟ್ ಗೆ ಒಂದು ಇಂಡಸ್ಟ್ರಿ ಅಥವಾ ಒಂದು ಬಿಸ್ನೆಸ್ ಯಾವ ತರ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಬೈ ಪೇಯಿಂಗ್ ಟ್ಯಾಕ್ಸಸ್ ಟು ದ ಗೌರ್ಮೆಂಟ್ ರೆಗ್ಯುಲರ್ಲಿ ಅಂಡ್ ಹಾನೆಸ್ಟ್ಲಿ. ಏನಾಗುತ್ತೆ, ಒಂದು ಇಂಡಸ್ಟ್ರಿ ಯಾವ್ದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೆ ಅಂತಂದ್ರೆ ಅದನ್ನ ಮಾರಕ್ಕೋಸ್ಕರ ಅಂತಾನೆ ಮಾಡ್ತಿರ್ತಾರೆ, ಪ್ರಾಫಿಟ್ ನ ಮಾಡ್ತಾರೆ. ಪ್ರಾಫಿಟ್ ಅಲ್ಲಿ ಬಂದಿದ್ದೆಲ್ಲ ಗೌರ್ಮೆಂಟ್ ಪ್ರಾಫಿಟ್ ನ ತಗೊಳ್ತಾ?
ಖಂಡಿತ ಇಲ್ಲ. ಗೌರ್ನಮೆಂಟ್ ಏನ್ ಮಾಡುತ್ತೆ, ಏನಕ್ಕೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ, ಇಲ್ಲಿ ಬಹಳಷ್ಟು ಲೂಪ್ ಹೋಲ್ಸ್ ಅಂದ್ರೆ ಜನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದೆ. ಅವರು ಈಕ್ವಾಲಿಟಿ ಇಲ್ಲ ಇಲ್ಲಿ. ಈಕ್ವಾಲಿಟಿ ಇನ್ ದ ಸೆನ್ಸ್ ಎಕನಾಮಿಕಲ್ ಈಕ್ವಾಲಿಟಿ ಅಂದ್ರೆ ಎಲ್ಲರೂ ಒಂದೇ ತರನೇ ಇಲ್ಲ. ಕೆಲವರು ಬಡವರಿದ್ದಾರೆ, ಕೆಲವರು ಶ್ರೀಮಂತರಿದ್ದಾರೆ, ಕೆಲವರಿಗೆ ಎಷ್ಟೋ ಜನಕ್ಕೆ ಅಫೋರ್ಡಬಲ್ ದೊಡ್ಡ ಒಳ್ಳೆ ಹಾಸ್ಪಿಟಲ್ ಗಳಲ್ಲಿ ಫೆಸಿಲಿಟಿ ತಗೊಳ್ತಕ್ಕಂತಹ ಚಾನ್ಸಸ್ ಗಳು ಇರಂಗಿಲ್ಲ. ಎಜುಕೇಶನ್ ಕಷ್ಟ ಆಗುತ್ತೆ. ಅದಾದ್ಮೇಲೆ ಡ್ರೈನೇಜ್ ಸಿಸ್ಟಮ್ ಕೊಡ್ಬೇಕಾಗತ್ತೆ, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ ಇವನ್ನೆಲ್ಲ ಕೊಡ್ಬೇಕು. ಮತ್ತೆ ಇಡೀ ದೇಶವನ್ನ ಮಾನಿಟರ್ ಮಾಡ್ಬೇಕಾಗತ್ತೆ, ಕಂಟ್ರೋಲ್ ಮಾಡ್ಬೇಕಾಗತ್ತೆ, ಆರ್ಮಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಫಾರಿನ್ ಪಾಲಿಸಿಗಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇವನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ಏನ್ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಆಗಿರುತ್ತೆ. ಆ ದುಡ್ಡನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ, ಈ ಬಿಸ್ನೆಸ್ ಏನು ಪ್ರಾಡಕ್ಟ್ ನ ಮಾಡ್ತಾ ಇರ್ತಾರೆ ಅದರಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳುತ್ತೆ. ಟ್ಯಾಕ್ಸ್ ಅಫ್ಕೋರ್ಸ್ ಅಟ್ ದ ಎಂಡ್ ಆಫ್ ದ ಡೇ ಯಾರು ಪೇ ಮಾಡ್ತಾರೆ ಅಂತಂದ್ರೆ ಯಾರು ಪರ್ಚೇಸ್ ಮಾಡ್ತಾರೆ ಅವನೇನೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ತಾನೆ. ಹಾಗಾಗಿ ಬಿಸ್ನೆಸ್ ಏನಂತಂದ್ರೆ ಅವರು ಪಾರ್ಟ್ ಅಲ್ಲಿ ಕಟ್ಟಬೇಕಾದಂತಹ ಟ್ಯಾಕ್ಸ್ ಗಳು ಏನಿದೆ ಅದನ್ನ ರೆಗ್ಯುಲರ್ ಆಗಿ ಮತ್ತೆ ಪ್ರಾಮಾಣಿಕವಾಗಿ, ರೆಗ್ಯುಲರ್ ಅಂತಂದ್ರೆ ಯಾವ ಟೈಮ್ ಡೆಡ್ ಲೈನ್ ಇರುತ್ತೆ ಅದ್ರ ಒಳಗಾಗಿ ಹಾಗೆ ಪ್ರಾಮಾಣಿಕವಾಗಿ ಆ ಟ್ಯಾಕ್ಸ್ ಗಳನ್ನೆಲ್ಲ ಪೇಮೆಂಟ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ಬೈ ಕೋಆಪರೇಟಿಂಗ್ ವಿತ್ ದ ಗವರ್ನಮೆಂಟ್ ಇನ್ ಇಂಪ್ಲಿಮೆಂಟಿಂಗ್ ಎ ಸೋಷಿಯಲ್ ಎಕನಾಮಿಕ್ ಆಕ್ಟಿವಿಟಿ. ಈಗ ಗೌರ್ಮೆಂಟ್ ಯಾವುದೋ ಒಂದು ಹೊಸ ಏನು ಪಾಲಿಸಿನ ತರ್ತಾ ಇದಾರೆ, ಇಲ್ಲಿಯ ಸೊಸೈಟಿಯಲ್ಲಿ ಇರ್ತಕ್ಕಂತಹ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತಂದ್ರೆ ಆ ಇಂಡಸ್ಟ್ರಿ ಪ್ರಾಫಿಟ್ ಮಾಡ್ತಾ ಇರುತ್ತಲ್ಲ ಅದು ಕೂಡ ಇವರ ಜೊತೆ ಕೈ ಜೋಡಿಸಿ ಅವರು ಕೂಡ ಸೋಷಿಯಲ್ ಎಕನಾಮಿಕ್ ಆಕ್ಟಿವಿಟಿ ಜೊತೆಗೆ ಹ್ಯಾಂಡ್ ನ ಜಾಯಿನ್ ಮಾಡಿ ಅವ್ರ ಪ್ರಾಫಿಟ್ ಅಲ್ಲಿ ಒಂದ್ ಸ್ವಲ್ಪ ಇವರಿಗೆ ಗೌರ್ಮೆಂಟ್ಗೂ ಶೇರ್ ಮಾಡಿ ಇಲ್ಲಿಯ ಜನತೆಗೆ ಫೆಸಿಲಿಟಿಗಳನ್ನ ಮಾಡಿಕೊಡ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಲ್ಲಿ ಜನಕ್ಕೆ ಗೌರ್ಮೆಂಟ್ ಜೊತೆಗೆ ಸೇರ್ಕೊಂಡು ಹೆಲ್ಪ್ ಮಾಡೋದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಥರ್ಡ್ ಪಾಯಿಂಟ್ ಏನಿದೆ, ಬೈ ಹೆಲ್ಪಿಂಗ್ ದ ಗವರ್ನಮೆಂಟ್ ಇನ್ ಮಿಟಿಗೇಟಿಂಗ್ ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ ಬೈ ಇನ್ಫ್ಲೇಷನ್, ನ್ಯಾಷನಲ್ ಡೆಟ್ಸ್, ಅನ್ಎಂಪ್ಲಾಯ್ಮೆಂಟ್ ಎಕ್ಸೆಟ್ರಾ. ಹಾಗಾದ್ರೆ ಈ ತರದ ಪ್ರಾಬ್ಲಮ್ಗಳು, ಸೋಷಿಯಲ್ ಎಕನಾಮಿಕ್ ಪ್ರಾಬ್ಲಮ್ಗಳು ಯಾವ್ಯಾವ್ದು ಅಂತಂದ್ರೆ ಇನ್ಫ್ಲೇಷನ್ ಆಗಿರ್ಬೋದು, ಹಣದುಬ್ಬರ ಆಗಿರ್ಬೋದು, ಸಡನ್ ಆಗಿ ಪ್ರಾಡಕ್ಟ್ ಗಳು ಪ್ರೈಸ್ ಗಳು ಇನ್ಕ್ರೀಸ್ ಆಗೋದಾಗಿರ್ಬೋದು ಒಂದು. ಹಾಗಾದ್ಮೇಲೆ ನ್ಯಾಷನಲ್ ಡೆಟ್ಸ್ ಅಂತಂದ್ರೆ ನಾವು ಇಂಪೋರ್ಟ್ ನ ಜಾಸ್ತಿ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕಮ್ಮಿ ಮಾಡ್ದು ಅಂತಂತಂದ್ರೆ ಆ ತರ ನ್ಯಾಷನಲ್ ಡೆಟ್ಸ್ ಏನಿದೆಯಲ್ಲ ನಾವು ಕೊಡ್ಬೇಕಾದಂತಹ ಸಾಲಗಳು ಅದನ್ನ ಕಮ್ಮಿ ಮಾಡ್ತಕ್ಕಂತಹದ್ದಾಗಿರ್ಬೋದು. ಅನ್ಎಂಪ್ಲಾಯ್ಮೆಂಟ್, ಇಲ್ಲಿಯ ಜನಕ್ಕೆ ಕೆಲಸವನ್ನ ಕೊಡ್ತಕ್ಕಂತಹದ್ನ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಸೋಷಿಯಲ್ ಎಕನಾಮಿಕ್ ಆಕ್ಟಿವಿಟಿಯಲ್ಲಿ ಗವರ್ಮೆಂಟ್ ಜೊತೆ ನಿಂತ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ. ಫೋರ್ತ್ ಪಾಯಿಂಟ್ ಮತ್ತೆ ಇಂಪಾರ್ಟೆಂಟ್, ಪ್ರೊಟೆಕ್ಟಿಂಗ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್. ಏನ್ ಹೇಳ್ತಾ ಇದ್ರೆ, ಒಂದು ಇಂಡಸ್ಟ್ರಿ ಯಾವುದೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೆ ಅಂತಂದ್ರೆ ಅದು ಈ ಜಿಯೋಗ್ರಾಫಿಕಲ್ ಬೌಂಡರಿಯ ಒಳಗೆ ಮಾಡ್ತಾ ಇರುತ್ತೆ. ಇಲ್ಲಿಯ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಏನೇ ಪ್ರಾಡಕ್ಟ್ ಅವರು ಪ್ರಾಡಕ್ಟ್ ಮಾಡ್ಲಿಕ್ಕೆ ಇಲ್ಲಿಯ ವ್ಯವಸ್ಥೆಗಳನ್ನ ಯೂಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಇಲ್ಲಿಯ ನೇಚರ್ಗೂ ಕೂಡ ಅದು ಹಾರ್ಮ್ ಆಗ್ಬಾರ್ದು. ಈಗ ಯಾವುದೋ ಒಂದು ಇಂಡಸ್ಟ್ರಿನ ತರ್ತಾ ಇದಾರೆ ಅಂತಂದ್ರೆ ಅದು ಹೆಚ್ಚಿಗೆ ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಆಗ್ತು ಅಂತಂದಾಗ ಏನಾಗುತ್ತೆ, ಓಜೋನ್ ಲೇಯರ್ ಡಿಪ್ಲೀಷನ್ ಆಗುತ್ತೆ. ನೀವು ನೆಕ್ಸ್ಟ್ ಬಿಸ್ನೆಸ್ ಎಥಿಕ್ಸ್ ನ ನೋಡ್ಬೇಕಾದ್ರೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಬಂದಾಗ ಬಿಸ್ನೆಸ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಆ ತರ ನೋಡ್ಕೊಳ್ಬೇಕಾಗತ್ತೆ. ಅವರು ಕಾರ್ಬನ್ ಎಮಿಷನ್ ನ ಕಮ್ಮಿ ಮಾಡ್ಬೇಕಾಗತ್ತೆ, ರಿನ್ಯೂವಬಲ್ ಎನರ್ಜಿ ರಿಸೋರ್ಸ್ ನ ಅವರು ಯೂಸ್ ಮಾಡ್ಬೇಕಾಗತ್ತೆ. ಹಾಗೇನೆ ಇನ್ನು ಒಂದ್ ಏನಂತಂದ್ರೆ ಯಾವ್ದೋ ಒಂದು ಕೆಮಿಕಲ್ ಇಂಡಸ್ಟ್ರಿನ ಮಾಡಿ ಆ ಕೆಮಿಕಲ್ ವೇಸ್ಟೇಜ್ ನ ಅವ್ರು ಏನಾರು ಲೇಕ್ಗೆ ಕಳಿಸ್ಬಿಟ್ರೆ, ಅಂದ್ರೆ ಅಲ್ಲಿ ಹರಿತಿರಂತಹ ಹಳ್ಳಕ್ಕೆ ಏನಾದ್ರು ನೀರ್ನ ಕಳಿಸ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಬದುಕ್ತಿರ್ತಕ್ಕಂತಹ ಜಲಚರಗಳೆಲ್ಲ ಅಥವಾ ಎಕೋಸಿಸ್ಟಮ್ ಹಾಳಾಗುತ್ತೆ, ಅಲ್ಲಿಯ ನೀರು ಹಾಳಾಗುತ್ತೆ. ಅದ್ರ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ ಅಂತಂದ್ರೆ ಕಂಪ್ಲೀಟ್ ಎಕೋಸಿಸ್ಟಮ್ ಹಾಳಾಗುತ್ತೆ. ಸೊ ಆ ತರ ಎನ್ವೈರನ್ಮೆಂಟ್ಗೂ ಪ್ರೊಟೆಕ್ಷನ್ ನ ಮಾಡ್ಬೇಕು. ಯಾವ್ದೇ ರೀತಿಯ ಎನ್ವೈರನ್ಮೆಂಟ್ ಹಾಳಾಗ್ಲಾರ್ದಂಗೆ ಅವರು ಒಂದು ಬಿಸ್ನೆಸ್ ನ ರನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಒಂದು ಬಿಸ್ನೆಸ್ ನ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ ಗವರ್ನಮೆಂಟ್ ಆಗಿದೆ. ಗೈಸ್, ಇಲ್ಲಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಅದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಇಲ್ಲಿಗೆ ನಿಮ್ಮ 50% ಆಫ್ ದ ಏನು ಈ ಚಾಪ್ಟರ್ದು ಕಂಪ್ಲೀಟ್ ಆಯ್ತು. ಸೊ ಹಾಗಾದ್ರೆ ನಾವು ಇವತ್ತು ಫಸ್ಟ್ ಇದರಿಂದ ಏನನ್ನ ಕಲ್ತು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಫಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಅಂಡ್ ಬಿಸ್ನೆಸ್ ಎಥಿಕ್ಸ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. 3 ಕ್ವಶನ್ ಕೇಳ್ತಾರೆ, ನಿಮ್ಗೆ 7 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಅರ್ಥ ಆಗುತ್ತೆ. ಹಾಗಾದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೇನು, ಒಂದು ಬಿಸ್ನೆಸ್ ನ ವ್ಯವಹಾರದ ಸಾಮಾಜಿಕ ಹೊಣೆಗಾರಿಕೆ ಅಂತಂದ್ರೇನು,
ಹಾಗೆ ಒಂದು ಬಿಸ್ನೆಸ್ ನ ಎಥಿಕ್ಸ್ ಏನು, ವ್ಯವಹಾರದ ನೈತಿಕತೆ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ದು. ಫಸ್ಟ್ ಮೀನಿಂಗ್ ನ ಅರ್ಥ ಮಾಡ್ಕೊಂಡು ಲೀಗಲ್ ರೆಸ್ಪಾನ್ಸಿಬಿಲಿಟಿಗೂ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೂ ಏನು ವ್ಯತ್ಯಾಸಗಳಿದೆ, ಸೋಷಿಯಲ್ ಲೀಗಲ್ ರೆಸ್ಪಾನ್ಸಿಬಿಲಿಟಿಗಿಂತ ತುಂಬಾ ಬ್ರಾಡರ್ ಹೇಗಿದೆ ಅನ್ನೋ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡಿದೀವಿ. ನೀಡ್ ಫಾರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಯಾಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೀ ಪಾಯಿಂಟ್ಸ್ ಗಳನ್ನ ಅರ್ಥ ಮಾಡ್ಕೊಂಡಿದೀವಿ. ಆರ್ಗ್ಯುಮೆಂಟ್ ಎಗೇನೆಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಗೇನೆಸ್ಟ್ ಏನೇನು ಆರ್ಗ್ಯುಮೆಂಟ್ಸ್ ಗಳಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಪಾಯಿಂಟ್ಸ್ ಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದೀವಿ. ರಿಯಾಲಿಟಿ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇವತ್ತಿನ ಕರೆಂಟ್ ಸಿನಾರಿಯೋ ಸಂಬಂಧಪಟ್ಟಂಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಗೆಲ್ಲ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾವು ನೋಡಿದೀವಿ. ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಎಕನಾಮಿಕಲ್, ಲೀಗಲ್ ಮತ್ತೆ ಎಥಿಕಲ್ ಮತ್ತೆ ಡಿಸ್ಕ್ರಿಟೇಷನರಿ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಯಾವುದು ಕೈಂಡ್ಸ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ. ಹಾಗೇನೆ ಇನ್ನೊಂದು ಏನಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಡಿಫ್ರೆಂಟ್ ಯಾವುದು ಕ್ಯಾಟಗರಿ, ಅದರಲ್ಲಿ ಯಾವ್ದು ಬರುತ್ತೆ, ಶೇರ್ ಹೋಲ್ಡರ್ಸ್ ಬರುತ್ತೆ, ಕನ್ಸ್ಯೂಮರ್ಸ್ ಬರುತ್ತೆ, ಹಾಗೇನೆ ಇನ್ಯಾರು ಬರ್ತಾರೆ, ಎಂಪ್ಲಾಯೀಸ್ ಗಳು ಬರ್ತಾರೆ, ಮತ್ತೆ ಗವರ್ನಮೆಂಟ್ ಬರುತ್ತೆ. ಇದ್ರ ಕಡೆಗೆ ಏನೇನ್ ಫೆಸಿಲಿಟಿಗಳನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ಮಾಡ್ತಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಗೈಸ್. ಇಲ್ಲಿಗೆ ನಿಮ್ಮ 50% ಚಾಪ್ಟರ್ ಕಂಪ್ಲೀಟ್ ಆಯ್ತು. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ NCERT ಟೆಕ್ಸ್ಟ್ ಬುಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನೋಡಿ. ನಿಮ್ಮ ಗೈಡ್ ಏನಿದೆಯಲ್ಲ ಅದೊಂದ್ಸಲ ಕುತ್ಕೊಂಡು ರೆಫರ್ ಮಾಡಿ. ನಾನು ಏನ್ ಪಾಠ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಸೊ ನಿಮಗೆ ಕ್ಲಾಸ್ಗಳು ಇಷ್ಟ ಆಗ್ತಿದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಜಾಯಿನ್ ಆಗಿ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಇನ್ಫಾರ್ಮೇಶನ್, ಹೊಸದು ಏನ್ ಬರ್ತಾ ಇರುತ್ತೆ, ಕ್ಲಾಸ್ಗಳು ಮಾಡ್ತಾ ಇರೋದು ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಕ್ಲಾಸ್ಗಳನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಹೋಗಿ. ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಈ ಚಾಪ್ಟರ್ ನ ನೆಕ್ಸ್ಟ್ ಇನ್ನ 50% ಕಂಪ್ಲೀಟ್ ಮಾಡಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡೋಣ.